ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಅಕ್ಟೋಬರ್ 5, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕಿನ, ಆತ್ಮವಿಶ್ವಾಸದ ಮತ್ತು ಶಕ್ತಿ ತುಂಬಿದ ದಿನವನ್ನು ಅನುಭವಿಸಲಿದ್ದಾರೆ. ಭಾನುವಾರದ ಸೂರ್ಯ ಪ್ರಭಾವ ನಿಮ್ಮಲ್ಲಿ ನಾಯಕತ್ವ ಗುಣಗಳನ್ನು ಹೆಚ್ಚಿಸುತ್ತದೆ. ತುರ್ತು ನಿರ್ಧಾರಗಳಲ್ಲಿ ಜಾಗ್ರತೆ ಅಗತ್ಯವಿದ್ದರೂ ಧೈರ್ಯ ಹಾಗೂ ದೃಢತೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಾಧ್ಯ. ಹೊಸ ಕಾರ್ಯಪ್ರವೃತ್ತಿಗಳು, ಕಲಾತ್ಮಕ ಯೋಚನೆಗಳು ಮತ್ತು ಭವಿಷ್ಯದ ಯೋಜನೆಗಳಿಗೆ ಉತ್ತಮ ಆರಂಭದ ದಿನ. ಇತರರಿಗೆ ಪ್ರೇರಣೆ ನೀಡುವ ಗುಣ ನಿಮ್ಮಲ್ಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಚಟುವಟಿಕೆಗಳಿಂದ ಕೂಡಿರುತ್ತದೆ. ನಿಮ್ಮ ಶಕ್ತಿ ಮತ್ತು ತಂತ್ರಜ್ಞಾನವನ್ನು ಹಿರಿಯರು ಗುರುತಿಸುತ್ತಾರೆ. ಹೊಸ ಜವಾಬ್ದಾರಿಗಳು ಅಥವಾ ಪ್ರಮುಖ ಯೋಜನೆಗಳನ್ನು ಮುನ್ನಡೆಸುವ ಅವಕಾಶ ಬರಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ನಿಮ್ಮ ಧೈರ್ಯ ಹಾಗೂ ಬುದ್ಧಿವಂತಿಕೆಯಿಂದ ಯಶಸ್ಸಿನ ಸಾಧ್ಯತೆ ಹೆಚ್ಚು. ಸ್ಪರ್ಧೆಯಲ್ಲಿ ಧೈರ್ಯದಿಂದ ಮುಂದುವರಿಯಿರಿ. ವ್ಯವಹಾರದಲ್ಲಿರುವವರಿಗೆ ಇಂದು ಗ್ರಾಹಕರೊಂದಿಗೆ ಹೊಸ ಒಪ್ಪಂದ, ಹೊಸ ಮಾರುಕಟ್ಟೆ ಅಥವಾ ಪ್ರಗತಿ ತರುವ ಸಹಭಾಗಿತ್ವದ ಯೋಚನೆ ಬರಬಹುದು. ಆದರೆ ಆತುರದಿಂದ ನಿರ್ಧಾರ ಕೈಗೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಆದಾಯ ಹೆಚ್ಚಾಗುವ ಲಕ್ಷಣವಿದೆ. ಹಿಂದಿನ ಶ್ರಮಕ್ಕೆ ಲಾಭ ಸಿಗಬಹುದು. ಹೂಡಿಕೆ ಸಂಬಂಧಿತ ಕಾರ್ಯಗಳು ಪ್ರಯೋಜನ ತರುತ್ತವೆ. ಆದರೆ ಅನಗತ್ಯ ಖರ್ಚುಗಳು, ವಿಶೇಷವಾಗಿ ಮನರಂಜನೆ ಅಥವಾ ಅತಿರೇಕದ ವಸ್ತುಗಳ ಮೇಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಯಂತ್ರಿತ ಖರ್ಚು ಅಗತ್ಯ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಉತ್ಸಾಹ ಹೆಚ್ಚಾಗಿದ್ದರೂ ದೇಹದ ಶ್ರಮವನ್ನು ಮಿತಗೊಳಿಸುವುದು ಅಗತ್ಯ. ತಲೆನೋವು, ಕಣ್ಣು ನೋವು ಅಥವಾ ರಕ್ತದ ಒತ್ತಡ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಬೇಕು. ಬೆಳಗಿನ ವ್ಯಾಯಾಮ, ಯೋಗ ಹಾಗೂ ಸೂರ್ಯ ನಮನಗಳು ಆರೋಗ್ಯವನ್ನು ಉತ್ತಮಗೊಳಿಸುತ್ತವೆ. ಶೀತ ಅಥವಾ ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ. ಆಹಾರದಲ್ಲಿ ಹಗುರ ಮತ್ತು ಪೌಷ್ಟಿಕ ಆಹಾರ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮೂಡಬಹುದು. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆ ಆಗಬಹುದು. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂವಾದ ಹೆಚ್ಚುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆ ಕುರಿತು ಚರ್ಚೆಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸ್ನೇಹಿತರಿಂದ ಸಹಾಯ ದೊರೆಯುವ ಸೂಚನೆಗಳಿವೆ. ವೀಕ್ಷಕರೇ, ನೀವು ಭಾನುವಾರದ ದಿನ ಸೂರ್ಯನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯುತ್ತಮ. ಸೂರ್ಯ ನಮಸ್ಕಾರ, ಸೂರ್ಯ ಗಾಯತ್ರಿ ಜಪ ಹಾಗೂ ಸೂರ್ಯನಿಗೆ ನೀರು ಅರ್ಪಣೆ ಮಾಡುವುದು ಶುಭ. ಓಂ ಆದಿತ್ಯಾಯ ಚ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನಃ ಸೂರ್ಯ ಪ್ರಚೋದಯಾತ್ ಮಂತ್ರವನ್ನು 11 ಅಥವಾ 27 ಬಾರಿ ಜಪಿಸುವುದು ಉತ್ತಮ. ಸೂರ್ಯನಿಗೆ ಕೆಂಪು ಹೂವು ಹಾಗೂ ಜೇಡಿಮಧು ಅರ್ಪಿಸಿ. ಭಾನುವಾರದಂದು ಗೋಧಿ, ಕೆಂಪು ಬಟ್ಟೆ ಅಥವಾ ಹಣ್ಣುಗಳನ್ನು ದಾನ ಮಾಡುವುದು ಪಾಪಹರಣಕಾರಕ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಪ್ರತೀಕ. ಇದು ನಾಯಕತ್ವ, ಪ್ರಭಾವ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಹೊಸ ಕಾರ್ಯಗಳಿಗೆ ಇದು ಶುಭ ಸೂಚಕ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಶಕ್ತಿ, ಧೈರ್ಯ ಮತ್ತು ಚುರುಕನ್ನು ಹೆಚ್ಚಿಸುತ್ತದೆ. ಕೆಂಪು ಬಟ್ಟೆ ಅಥವಾ ಹೂವುಗಳನ್ನು ಧರಿಸುವುದು ಇಂದು ಶುಭಕರ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ವ್ಯಾಪಾರ ಅಥವಾ ಹೊಸ ಯೋಜನೆಗಳಿಗೆ ಆರಂಭ ಮಾಡುವುದು ಯಶಸ್ಸಿಗೆ ಕಾರಣವಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರಿಗೆ ಭಾನುವಾರದ ಸೂರ್ಯ ಪ್ರಭಾವದ ಜೊತೆಗೆ ಶುಕ್ರ ಗ್ರಹದ ಪ್ರಭಾವ ಬಲವಾಗಿದ್ದು, ಸೌಂದರ್ಯ, ಆನಂದ, ಕಲಾತ್ಮಕತೆಯೊಂದಿಗೆ ಪ್ರಾಯೋಗಿಕ ಮನೋಭಾವ ಕೂಡ ಜೋತು ಬಂದಿದೆ.
ಶಾಂತವಾಗಿ, ಸಮತೋಲನದಿಂದ ಹಾಗೂ ಧೈರ್ಯದಿಂದ ನಡೆದುಕೊಂಡರೆ ಇಂದಿನ ದಿನವನ್ನು ಯಶಸ್ವಿಯಾಗಿ ಕಳೆಯಬಹುದಾಗಿದೆ. ನಿಮ್ಮ ಆಕರ್ಷಕ ಸ್ವಭಾವ ಮತ್ತು ನಿಷ್ಠೆ ಇತರರ ಮನಸ್ಸನ್ನು ಗೆಲ್ಲುವ ಶಕ್ತಿ ಹೊಂದಿದೆ. ಹಳೆಯ ಕಾರ್ಯಗಳನ್ನು ಮುಗಿಸುವುದು, ಹೊಸ ಸಂಬಂಧಗಳನ್ನು ಬೆಳೆಸುವುದು ಮತ್ತು ಭವಿಷ್ಯದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೂಕಮಾಪನ ಮಾಡುವುದಕ್ಕೆ ಇದು ಸೂಕ್ತ ದಿನ. ಆತುರ ಪಡುವ ಸ್ವಭಾವದಿಂದ ದೂರವಿದ್ದು ಸ್ಥಿರಚಿತ್ತದಿಂದ ಮುಂದೆ ಸಾಗಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಶ್ರಮದ ಫಲ ದೊರೆಯುವ ಲಕ್ಷಣವಿದೆ. ಕೆಲಸದಲ್ಲಿ ನಿರಂತರ ಶಾಂತ ಸ್ವಭಾವ ಮತ್ತು ಸ್ಥಿರತೆಯನ್ನು ತೋರಿಸಿದರೆ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ. ಹೊಸ ಯೋಜನೆಗಳ ಹೊಣೆಗಾರಿಕೆ ಬಂದು ಬೀಳಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಲು ಇದು ಸೂಕ್ತ ದಿನ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಲಭಿಸಬಹುದಾದ ಯೋಗವಿದೆ. ಆದರೆ ತಾಳ್ಮೆಯಿಂದ ಮತ್ತು ಸಮಗ್ರವಾಗಿ ಯೋಚಿಸಿ ನಿರ್ಧಾರ ಕೈಗೊಳ್ಳುವುದು ಮುಖ್ಯ. ವ್ಯವಹಾರದಲ್ಲಿರುವವರಿಗೆ ಇಂದು ಹೂಡಿಕೆ, ಹೊಸ ಉತ್ಪನ್ನ ಪರಿಚಯ ಅಥವಾ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭದಾಯಕ ಫಲ ಸಿಗಬಹುದು. ಪಾಲುದಾರರೊಂದಿಗೆ ಚರ್ಚೆಗಳು ಉತ್ತಮ ದಾರಿಯತ್ತ ಸಾಗಲಿವೆ. ವ್ಯವಹಾರದಲ್ಲಿ ದೀರ್ಘಕಾಲಿಕ ಯೋಜನೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಇದು ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸ್ಥಿರತೆಯ ಸಂಕೇತವಿದೆ. ನಿರೀಕ್ಷಿತ ಆದಾಯ ಬಂದಿಳಿಯುವ ಸಾಧ್ಯತೆ ಇದೆ. ಹಳೆಯ ಸಾಲದ ವಾಪಸಾತಿ ಅಥವಾ ಬಾಕಿ ಹಣ ಕೈಗೆ ಬರುವ ಸೂಚನೆಗಳಿವೆ. ಹೊಸ ಹೂಡಿಕೆಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ವಿಶೇಷವಾಗಿ ಆಸ್ತಿ, ಭೂಮಿ ಅಥವಾ ವಾಹನ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದಾಯಕ ನಿರ್ಧಾರ ಕೈಗೊಳ್ಳಬಹುದು. ಆದರೆ ಹಿರಿಯರ ಸಲಹೆ ಅನುಸರಿಸುವುದು ಉತ್ತಮ. ಅನಿರೀಕ್ಷಿತ ಖರ್ಚುಗಳು ಕುಟುಂಬ ಹಾಗೂ ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ ಬರಬಹುದು. ಆದ್ದರಿಂದ ಮಿತವ್ಯಯವನ್ನು ಪಾಲಿಸುವುದು ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸಾಮಾನ್ಯ ಶಕ್ತಿಯೊಂದಿಗೆ ಸ್ವಲ್ಪ ಮಂದಗತಿ ಅನುಭವಿಸಬಹುದು. ಆಹಾರದಲ್ಲಿ ನಿಯಮ ಪಾಲನೆ ಬಹಳ ಮುಖ್ಯ. ಹೊಟ್ಟೆ ನೋವು, ಗಂಟಲು ಸಮಸ್ಯೆ ಅಥವಾ ದೇಹದಲ್ಲಿ ಆಲಸ್ಯ ಉಂಟಾಗುವ ಸಾಧ್ಯತೆ ಇದೆ. ಇಂದು ತಾಜಾ ಹಣ್ಣು, ಹಸಿರು ತರಕಾರಿ ಹಾಗೂ ಹೆಚ್ಚು ನೀರು ಸೇವನೆ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ಮೃದುವಾದ ವ್ಯಾಯಾಮ ದೇಹದಲ್ಲಿ ಶಕ್ತಿ ತುಂಬುತ್ತದೆ. ವೃಷಭರಾಗಿ ಹೆಚ್ಚು ಕೆಲಸ ಅಥವಾ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳುವುದರಿಂದ ದೈಹಿಕ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ವಿಶ್ರಾಂತಿ ಅಗತ್ಯ. ಶುಕ್ರ ಗ್ರಹದ ಪ್ರಭಾವದಿಂದ ತ್ವಚಾ ಸಮಸ್ಯೆ ಅಥವಾ ಸಣ್ಣ ತಲೆನೋವು ಸಂಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಾಣಬಹುದು. ಪತ್ನಿ, ಪತಿ, ಮಕ್ಕಳು ಮತ್ತು ಹಿರಿಯರೊಂದಿಗೆ ಆತ್ಮೀಯತೆ ಹೆಚ್ಚುತ್ತದೆ. ಮನೆಗೆ ಅತಿಥಿಗಳ ಆಗಮನದಿಂದ ಆನಂದ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಇಂದು ಸಹಕಾರ ಮತ್ತು ಸಮನ್ವಯ ಹೆಚ್ಚುತ್ತದೆ. ಸಂಗಾತಿಯೊಂದಿಗೆ ಪ್ರಯಾಣ ಅಥವಾ ಖರೀದಿಗೆ ಹೋಗುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪ್ರತಿಭೆಯ ಬಗ್ಗೆ ಸಂತೋಷಕರ ಸುದ್ದಿ ದೊರೆಯಬಹುದು. ಹಿರಿಯರ ಸಲಹೆಯನ್ನು ಗೌರವಿಸುವುದು ಅಗತ್ಯ. ಅವರು ನೀಡುವ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ಸೂರ್ಯನಿಗೆ ನೀರು ಅರ್ಪಣೆ, ಸೂರ್ಯ ನಮಸ್ಕಾರ ಹಾಗೂ ಸೂರ್ಯ ಗಾಯತ್ರಿ ಮಂತ್ರ ಜಪ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಫಲಕಾರಿಯಾಗಿದೆ. ಭಾನುವಾರದಂದು ಕೆಂಪು ಹೂವು, ಕೆಂಪು ಬಟ್ಟೆ ಅಥವಾ ಗೋಧಿ ದಾನ ಮಾಡುವುದು ಪಾಪಹರಣಕಾರಕ. ಗೋಧಿ ಅಥವಾ ಕೆಂಪು ಹಣ್ಣುಗಳನ್ನು ದೇವಾಲಯದಲ್ಲಿ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರತೀಕ. ಇದು ಸೌಂದರ್ಯ, ಆಕರ್ಷಣೆ, ಸಂತೋಷ ಮತ್ತು ಸಮತೋಲನವನ್ನು ತರುತ್ತದೆ. ಕಲಾತ್ಮಕ ಕಾರ್ಯಗಳು ಮತ್ತು ಸಂಬಂಧಗಳಲ್ಲಿ ಇದು ಶುಭಕರ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿಯನ್ನು ತರುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂವುಗಳನ್ನು ಬಳಕೆಯಲ್ಲಿಡುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಹೊಸ ನಿರ್ಧಾರ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ಸಂಬಂಧಿತ ಕಾರ್ಯಗಳನ್ನು ಕೈಗೊಳ್ಳುವುದು ಯಶಸ್ವಿ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಭಾನುವಾರದ ದಿನ ಮಿಥುನರ ಚಿಂತನೆ ಮತ್ತು ಮಾತಿನ ಶಕ್ತಿ ಹೆಚ್ಚು ಪ್ರಭಾವಶಾಲಿಯಾಗಿ ತೋರುತ್ತದೆ. ನಿಮ್ಮ ಬುದ್ಧಿಶಕ್ತಿ, ಚುರುಕುತನ ಮತ್ತು ಸಂವಹನ ಕೌಶಲ್ಯವು ನಿಮಗೆ ಇಂದಿನ ದಿನ ವಿಶೇಷ ಅವಕಾಶಗಳನ್ನು ತರುತ್ತದೆ. ಏಕಕಾಲದಲ್ಲಿ ಅನೇಕ ವಿಚಾರಗಳನ್ನು ನಿಭಾಯಿಸುವ ನಿಮ್ಮ ಗುಣದಿಂದ ಕೆಲಸಗಳು ಸುಲಭವಾಗಿ ಮುನ್ನಡೆಯುತ್ತವೆ. ಆದರೆ ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸಲು ಶ್ರದ್ಧೆ ಮತ್ತು ಧ್ಯಾನ ಅಗತ್ಯ.
ಹೊಸ ಕಲಿಕೆ, ಪ್ರವಾಸದ ಯೋಚನೆ, ಸ್ನೇಹಿತರೊಂದಿಗೆ ಆತ್ಮೀಯ ಸಂವಾದ ಮತ್ತು ಕುಟುಂಬದಲ್ಲಿ ಹೊಸ ನಿರ್ಧಾರಗಳ ವಾತಾವರಣ ಇಂದಿನ ದಿನವನ್ನು ಜೀವಂತವಾಗಿಸುತ್ತದೆ. ಕೆಲವರಿಗೆ ಆಕಸ್ಮಿಕವಾಗಿ ದೊಡ್ಡ ವ್ಯಕ್ತಿಗಳ ಸಂಪರ್ಕ ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ವೇಗ ಮತ್ತು ಬುದ್ಧಿಶಕ್ತಿ ನಿಮ್ಮನ್ನು ಇತರರಿಂದ ವಿಭಿನ್ನವಾಗಿ ತೋರಿಸುತ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರೆತು ಕೆಲಸದಲ್ಲಿ ಸುಗಮತೆ ಹೆಚ್ಚಾಗುತ್ತದೆ. ಹಿರಿಯರಿಂದ ಹೊಸ ಜವಾಬ್ದಾರಿ ಅಥವಾ ಕೆಲಸದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂದು ಸಂದರ್ಶನಗಳು, ನೆಟ್ವರ್ಕಿಂಗ್ ಮೂಲಕ ಉತ್ತಮ ಅವಕಾಶ ದೊರೆಯಬಹುದು. ಆದರೆ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ವ್ಯವಹಾರದಲ್ಲಿರುವವರಿಗೆ ಇಂದಿನ ದಿನ ಗ್ರಾಹಕರ ಜೊತೆಗಿನ ಮಾತುಕತೆ, ಒಪ್ಪಂದಗಳು ಮತ್ತು ವಿಸ್ತರಣೆ ಯೋಜನೆಗಳಿಗೆ ಅನುಕೂಲ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟತೆ ಕಾಪಾಡಿದರೆ ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಿಶ್ರ ಫಲ ನೀಡುತ್ತದೆ. ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಅನಿರೀಕ್ಷಿತ ಖರ್ಚುಗಳು ಸಹ ಉದಯಿಸಬಹುದು. ವಿಶೇಷವಾಗಿ ಪ್ರಯಾಣ, ಮಕ್ಕಳ ಶಿಕ್ಷಣ ಅಥವಾ ತಂತ್ರಜ್ಞಾನ ಸಂಬಂಧಿತ ಖರ್ಚು ಹೆಚ್ಚಾಗಬಹುದು. ಹಿಂದಿನ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಸಿಗಬಹುದು. ಆದರೆ ದೊಡ್ಡ ಹೂಡಿಕೆಗಳಿಗೆ ಇಂದು ಕೈ ಹಾಕುವುದು ಶ್ರೇಷ್ಠವಲ್ಲ. ಸಾಲ ನೀಡುವ ಅಥವಾ ಪಡೆಯುವ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಹಿರಿಯರ ಸಲಹೆಯನ್ನು ಅನುಸರಿಸಿದರೆ ಹಣಕಾಸಿನಲ್ಲಿ ಸ್ಥಿರತೆ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದಾಗಿದೆ. ವಿಶೇಷವಾಗಿ ಗಂಟಲು ನೋವು, ಶೀತ, ಕಣ್ಣು ನೋವು ಅಥವಾ ತಲೆನೋವು. ಹೆಚ್ಚು ಮಾತನಾಡುವುದರಿಂದ ಅಥವಾ ಒತ್ತಡದಿಂದ ನರಳುವ ಸಾಧ್ಯತೆ ಇದೆ. ಧ್ಯಾನ, ಪ್ರಾಣಾಯಾಮ, ಹಸಿರು ತರಕಾರಿ ಮತ್ತು ನೀರಿನ ಸೇವನೆ ಆರೋಗ್ಯವನ್ನು ಉತ್ತಮಗೊಳಿಸುತ್ತವೆ. ಪ್ರವಾಸದಲ್ಲಿದ್ದರೆ ಆಹಾರದಲ್ಲಿ ಎಚ್ಚರಿಕೆ ಅಗತ್ಯ. ನೀವು ಹೆಚ್ಚು ಶ್ರಮ ಪಡದಂತೆ ದಿನಚರಿಯಲ್ಲಿ ಸಮತೋಲನ ಇರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ. ಸಂಬಂಧಿಕರೊಂದಿಗೆ ಮಾತುಕತೆ, ಸ್ನೇಹಿತರೊಂದಿಗೆ ಭೇಟಿಗಳು ಮನಸ್ಸಿಗೆ ಶಾಂತಿ ತರುತ್ತವೆ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂವಾದ ಹೆಚ್ಚುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಸಂತೋಷವನ್ನು ಉಂಟುಮಾಡುತ್ತದೆ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವುದು ಇಂದು ಶುಭಕರ. ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲದ ಸಾಧ್ಯತೆ ಇದ್ದರೂ ನಿಮ್ಮ ಮೃದು ಮಾತುಗಳು ಹಾಗೂ ಬುದ್ಧಿವಂತಿಕೆ ಸಮಸ್ಯೆಗಳನ್ನು ಪರಿಹರಿಸಬಲ್ಲವು. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಸೂರ್ಯನಿಗೆ ನೀರು ಅರ್ಪಣೆ, ಸೂರ್ಯ ಗಾಯತ್ರಿ ಜಪ, ಧ್ಯಾನ, ದಾನ ಇವುಗಳು ಶುಭಕರ. ಓಂ ಭಾಸ್ಕರಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡಿ. ಕೆಂಪು ಹೂವು ಅಥವಾ ಕೆಂಪು ಬಟ್ಟೆಗಳನ್ನು ಸೂರ್ಯನಿಗೆ ಅರ್ಪಿಸಿ. ಗೋಧಿ ಅಥವಾ ಕೆಂಪು ಹಣ್ಣುಗಳನ್ನು ದಾನ ಮಾಡುವುದು ಪಾಪಹರಣಕಾರಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮಿಥುನರ ಚಂಚಲತೆ, ಬುದ್ಧಿಶಕ್ತಿ ಮತ್ತು ಸಂವಹನದ ಪ್ರತೀಕ. ಹೊಸ ಕಲಿಕೆ, ಪ್ರಯಾಣ ಮತ್ತು ವ್ಯಾಪಾರ ಚಟುವಟಿಕೆಗಳಿಗೆ ಶುಭಕರ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಸೃಜನಾತ್ಮಕತೆಯನ್ನು ತರುತ್ತದೆ. ಹಸಿರು ಬಟ್ಟೆ ಧರಿಸುವುದು, ಹಸಿರು ಎಲೆ ಅಥವಾ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಮಾತುಕತೆ, ಒಪ್ಪಂದ, ಉದ್ಯೋಗ ಸಂಬಂಧಿತ ನಿರ್ಧಾರಗಳು ಅಥವಾ ಪೂಜಾ ಕಾರ್ಯಗಳು ಫಲಪ್ರದವಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನಾತ್ಮಕ ಬುದ್ಧಿಮತ್ತೆ, ಕಾಳಜಿ ಹಾಗೂ ಕುಟುಂಬಪರ ಮನೋಭಾವದಿಂದ ವಿಶೇಷವಾಗಿರುತ್ತಾರೆ. ಭಾನುವಾರದ ಸೂರ್ಯನ ಪ್ರಭಾವವು ನಿಮ್ಮ ಆಂತರಿಕ ಶಕ್ತಿ ಮತ್ತು ಕರುಣೆ ಗುಣಗಳನ್ನು ಹೆಚ್ಚಿಸುತ್ತದೆ. ಆದರೆ ಅತಿಯಾದ ಸಂವೇದನಾಶೀಲತೆ ಹಾಗೂ ಅಸ್ಥಿರ ಮನೋಭಾವದಿಂದ ಜಾಗೃತೆ ಇರಬೇಕು. ಇಂದು ಕುಟುಂಬ, ಗೃಹ ಸೌಕರ್ಯ, ಆಂತರಿಕ ಶಾಂತಿ ಹಾಗೂ ಆತ್ಮೀಯ ಸಂಬಂಧಗಳಿಗೆ ವಿಶೇಷ ಮಹತ್ವ ದೊರೆಯುವ ದಿನ. ಹಳೆಯ ಬಿಕ್ಕಟ್ಟುಗಳು ಶಮನಗೊಳ್ಳುವ ಸಾಧ್ಯತೆ ಇದೆ. ದೀರ್ಘಕಾಲದ ನಿರೀಕ್ಷಿತ ವಿಚಾರಗಳಲ್ಲಿ ಸುಳಿವು ದೊರೆಯಬಹುದು. ಮನಸ್ಸು ಸ್ಥಿರವಾಗಿ ಇಟ್ಟುಕೊಂಡು ನಿರ್ಧಾರ ಮಾಡಿದರೆ ಅದರಿಂದ ದೀರ್ಘಕಾಲದ ಲಾಭವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ತಾಳ್ಮೆ ಮತ್ತು ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಮೇಲಧಿಕಾರಿಗಳು ನಿಮ್ಮ ಶ್ರಮ ಮತ್ತು ಜವಾಬ್ದಾರಿಯನ್ನು ಗುರುತಿಸುತ್ತಾರೆ. ಹೊಸ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಸೃಜನಾತ್ಮಕ ಶಕ್ತಿ ಪ್ರದರ್ಶನವಾಗುತ್ತದೆ. ಕೆಲವರಿಗೆ ವರ್ಗಾವಣೆ, ಕೆಲಸದ ಸ್ಥಳ ಬದಲಾವಣೆಯ ಸೂಚನೆಗಳು ಕಾಣಿಸಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಕುಟುಂಬ ಅಥವಾ ಸ್ನೇಹಿತರ ಸಂಪರ್ಕದ ಮೂಲಕ ಅವಕಾಶಗಳು ಬರಬಹುದು.
ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು, ವಿಶೇಷವಾಗಿ ಮನೆ, ಭೂಮಿ, ವಾಹನ ಸಂಬಂಧಿತ ವ್ಯವಹಾರಗಳು ಅನುಕೂಲಕರವಾಗಬಹುದು. ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮತ್ತು ಲೆಕ್ಕಾಚಾರದ ಶಿಸ್ತಿನಿಂದ ನಡೆದುಕೊಳ್ಳುವುದು ಅಗತ್ಯ. ಕುಟುಂಬ ಸಂಬಂಧಿತ ಖರ್ಚುಗಳು, ಮನೆ ನಿರ್ವಹಣೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವೆಚ್ಚ ಹೆಚ್ಚಾಗಬಹುದು. ಹಳೆಯ ಬಾಕಿ ಹಣವನ್ನು ವಾಪಸು ಪಡೆಯುವ ಅವಕಾಶ ದೊರೆಯುತ್ತದೆ. ಆಸ್ತಿ, ಭೂಮಿ, ಮನೆ ಸಂಬಂಧಿತ ಹೂಡಿಕೆಗಳ ಬಗ್ಗೆ ಆಲೋಚನೆ ಮಾಡಲು ಇದು ಉತ್ತಮ ದಿನ. ಆದರೆ ತುರ್ತು ನಿರ್ಧಾರಗಳನ್ನು ತಪ್ಪಿಸಬೇಕು. ಅನಗತ್ಯ ಸಾಲದಿಂದ ದೂರವಿರುವುದು ಸೂಕ್ತ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರ ಕೈಗೊಳ್ಳುವುದು ಲಾಭಕರ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮನೋಭಾವದ ಅಸ್ಥಿರತೆ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಶೀತ, ತಂಪು ಸಂಬಂಧಿತ ತೊಂದರೆಗಳ ಸಾಧ್ಯತೆ ಇದೆ. ನೀರಿನಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಆಹಾರ ನಿಯಮ ಪಾಲಿಸಿ. ತಂಪು ಪಾನೀಯ, ಹೆಚ್ಚು ಎಣ್ಣೆ, ಮಸಾಲೆ ತಿನ್ನುವುದನ್ನು ತಪ್ಪಿಸಿರಿ. ಮನಸ್ಸಿಗೆ ನೆಮ್ಮದಿ ತರಲು ಧ್ಯಾನ, ಪ್ರಾಣಾಯಾಮ ಅನುಸರಿಸಿ. ಇಂದು ಸಮುದ್ರ, ನದಿ ಅಥವಾ ನೀರಿನ ತೀರಗಳಲ್ಲಿ ಹೆಚ್ಚು ಕಾಲ ಕಳೆದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಮರಸತೆ ಮೂಡಿಸಲು ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂವಾದ ಹೆಚ್ಚುತ್ತದೆ. ಮಕ್ಕಳ ಪ್ರಗತಿಯಲ್ಲಿ ಸಂತೋಷವಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾದ ಸಮಯ. ಕುಟುಂಬದಲ್ಲಿ ಭೂಮಿ, ಮನೆ ಸಂಬಂಧಿತ ಚರ್ಚೆಗಳು ನಡೆಯಬಹುದು. ಆ ಚರ್ಚೆಗಳಲ್ಲಿ ನಿಮ್ಮ ಸಮತೋಲನದ ನಡವಳಿಕೆ ಸಮಸ್ಯೆ ಪರಿಹರಿಸುತ್ತದೆ. ಸ್ನೇಹಿತರ ಸಹಕಾರ, ನೆರೆಹೊರೆಯವರೊಂದಿಗೆ ಆತ್ಮೀಯತೆ ಹೆಚ್ಚುತ್ತದೆ. ಕೆಲವರಿಗೆ ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತೋಷ. ವೀಕ್ಷಕರೇ, ನೀವು ಭಾನುವಾರದ ದಿನ ಸೂರ್ಯನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಮುಖ್ಯ. ದೇವಾಲಯಕ್ಕೆ ಭೇಟಿ, ಸೂರ್ಯನಿಗೆ ಅರ್ಘ್ಯ ಅಥವಾ ಪಿತೃತರ್ಪಣ ಕಾರ್ಯಗಳು ಶುಭ. ಓಂ ನಮಃ ಶಿವಾಯ ಅಥವಾ ಓಂ ಸೂರ್ಯಾಯ ನಮಃ ಮಂತ್ರಗಳನ್ನು 108 ಬಾರಿ ಜಪಿಸುವುದು ಅತ್ಯುತ್ತಮ. ನೀರಿನ ತತ್ವವನ್ನು ಪ್ರತಿನಿಧಿಸುವುದರಿಂದ ಕಟಕ ರಾಶಿಯವರಿಗೆ ಇಂದು ಗಂಗಾಜಲದ ಸಿಂಚನ, ಹಾಲಿನ ಅಭಿಷೇಕ ಅಥವಾ ನೀರಿನ ದಾನ ವಿಶೇಷ ಶುಭ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರತೀಕ. ಇದು ಸಮತೋಲನ, ಶಾಂತಿ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಇಂದು ನಿಮ್ಮ ನಿರ್ಧಾರಗಳಲ್ಲಿ ಇದು ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿಪಟ್ಟ. ಬೆಳ್ಳಿಪಟ್ಟ ಬಣ್ಣ ನಿಮ್ಮಲ್ಲಿ ನೆಮ್ಮದಿ, ಆತ್ಮಶಾಂತಿ ಮತ್ತು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ವಸ್ತ್ರ ಅಥವಾ ಅಲಂಕಾರ ಬಳಕೆ ಇಂದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಕುಟುಂಬ ಚಟುವಟಿಕೆ, ಪೂಜೆ ಅಥವಾ ಆರ್ಥಿಕ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ಸು ತರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಗೌರವ ಹಾಗೂ ಸೃಜನಾತ್ಮಕ ಶಕ್ತಿಗಳೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮೊಳಗಿನ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜನರ ಮಧ್ಯೆ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯಗಳಿಗೆ ವಿಶೇಷ ಮಹತ್ವ ದೊರೆಯುವ ದಿನವಿದು. ಆದರೆ ಸ್ವಲ್ಪ ಅಹಂಕಾರ, ಗರ್ವ ಅಥವಾ ಅತಿಯಾದ ಸ್ವತಂತ್ರ ನಿರ್ಧಾರಗಳು ಸಂಬಂಧಗಳಲ್ಲಿ ಒತ್ತಡವನ್ನುಂಟು ಮಾಡುವ ಸಾಧ್ಯತೆ ಇದೆ. ಶಾಂತ ಸ್ವಭಾವದಿಂದ ಎಲ್ಲರ ಅಭಿಪ್ರಾಯಕ್ಕೂ ಗೌರವ ನೀಡುವುದರಿಂದ ಯಶಸ್ಸು ಇನ್ನಷ್ಟು ಗಟ್ಟಿಯಾಗುತ್ತದೆ. ಇಂದು ಹೊಸ ಕಾರ್ಯಯೋಜನೆಗಳು, ಗೌರವಾನ್ವಿತ ವ್ಯಕ್ತಿಗಳ ಭೇಟಿಗಳು ಹಾಗೂ ಭವಿಷ್ಯದ ಗುರಿಗಳನ್ನು ಸಾಧಿಸಲು ಉತ್ತಮ ಆರಂಭವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ನಾಯಕತ್ವ, ನಿರ್ಧಾರ ಸಾಮರ್ಥ್ಯ ಹಾಗೂ ಸಂಘಟನಾ ಕೌಶಲ್ಯಗಳು ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ನಿಮ್ಮ ಮಾತಿನಿಂದ ಸಹೋದ್ಯೋಗಿಗಳು ಪ್ರೇರಣೆ ಪಡೆಯಬಹುದು. ಮೇಲಾಧಿಕಾರಿಗಳಿಂದ ಪ್ರಮುಖ ಕೆಲಸಕ್ಕೆ ನೇಮಕಾತಿ ಅಥವಾ ವಿಶೇಷ ಹೊಣೆಗಾರಿಕೆ ಬರಬಹುದು. ಸರ್ಕಾರಿ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇಂದು ಬಹುಮುಖ ಸಾಧನೆಯ ದಿನ. ಸಾರ್ವಜನಿಕರೊಂದಿಗೆ ಕಾರ್ಯನಿರ್ವಹಣೆಯಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ಆತ್ಮವಿಶ್ವಾಸದಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಸ್ವಲ್ಪ ಸ್ಪರ್ಧಾತ್ಮಕ ವಾತಾವರಣವಿದ್ದರೂ ನಿಮ್ಮ ವ್ಯಕ್ತಿತ್ವವೇ ಯಶಸ್ಸನ್ನು ತರುತ್ತದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯಾಪಾರ ಸಂಬಂಧಗಳು, ದೊಡ್ಡ ಮಟ್ಟದ ಯೋಜನೆಗಳ ಆರಂಭ ಹಾಗೂ ಸರ್ಕಾರಿ ಅನುಮೋದನೆಗಳ ವಿಚಾರದಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪನ್ನ, ಸೇವೆಗಳ ಪ್ರಭಾವ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಚೇತರಿಕೆಯ ದಿನ. ಹಿಂದಿನ ಶ್ರಮದಿಂದ ಲಾಭ ಸಿಗುವ ಸೂಚನೆಗಳಿವೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಫಲ ದೊರೆಯಬಹುದು.
ಹೊಸ ಹೂಡಿಕೆ ಅಥವಾ ಆಸ್ತಿ ಖರೀದಿಗೆ ಇದು ಅನುಕೂಲಕರ ದಿನ. ಬ್ಯಾಂಕ್ ವ್ಯವಹಾರಗಳಲ್ಲಿ ಯಶಸ್ಸು ದೊರೆಯಬಹುದು. ಬಾಕಿ ಬಿಲ್ಲುಗಳು ವಾಪಸ್ ಬರಬಹುದಾದ ಸಾಧ್ಯತೆ ಇದೆ. ಆದರೆ ಅತಿಯಾದ ಖರ್ಚುಗಳು ಮನರಂಜನೆ, ಉಡುಗೆ ಆಭರಣ ಅಥವಾ ಆಕರ್ಷಕ ವಸ್ತುಗಳ ಮೇಲೆ ಆಗಬಹುದು. ನಿಯಂತ್ರಿತ ವೆಚ್ಚವಿದ್ದರೆ ಹಣಕಾಸಿನಲ್ಲಿ ಸಮತೋಲನ ಉಳಿಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶಕ್ತಿ, ಉತ್ಸಾಹ ಹೆಚ್ಚಾಗಿದ್ದರೂ ಅತಿಯಾದ ಚಟುವಟಿಕೆಗಳಿಂದ ದೇಹದ ಮೇಲೆ ಒತ್ತಡ ಬೀಳುವ ಸಾಧ್ಯತೆ ಇದೆ. ಹೃದಯ ಸಂಬಂಧಿತ ಅಥವಾ ರಕ್ತದ ಒತ್ತಡದ ಸಮಸ್ಯೆಗಳಿರುವವರು ಜಾಗರೂಕರಾಗಿರಿ. ಆಹಾರದಲ್ಲಿ ನಿಯಮ ಪಾಲನೆ ಅಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಬೆಳಿಗ್ಗೆ ಸೂರ್ಯ ನಮಸ್ಕಾರ, ಯೋಗ ಮತ್ತು ಧ್ಯಾನ ಆರೋಗ್ಯವನ್ನು ಬಲಪಡಿಸುತ್ತದೆ. ಅತಿಯಾದ ಕೆಲಸ ಅಥವಾ ಒತ್ತಡದಿಂದ ನಿದ್ರಾಭಂಗ, ದಣಿವು ಉಂಟಾಗಬಹುದು. ಆದ್ದರಿಂದ ಸಮಯಕ್ಕೆ ವಿಶ್ರಾಂತಿ ಅತ್ಯಂತ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದಿನ ದಿನ ಆತ್ಮೀಯತೆ ಹಾಗೂ ಸಂವಾದ ಹೆಚ್ಚುವ ದಿನ. ಪತ್ನಿ ಪತಿಯೊಂದಿಗೆ ಪ್ರೀತಿಯ ಮಾತುಕತೆ, ಮಕ್ಕಳ ಭವಿಷ್ಯದ ಕುರಿತು ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆಯಿಂದ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಸ್ನೇಹಿತರೊಂದಿಗೆ ಸಾಂಸ್ಕೃತಿಕ, ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ವಿವಾಹಿತರಿಗೆ ಸಂಗಾತಿಯಿಂದ ಪ್ರೀತಿ, ಸಹಕಾರ ದೊರೆಯುತ್ತದೆ. ಪ್ರೇಮಿಗಳಿಗೆ ಇಂದು ಸಂತೋಷದ ಕ್ಷಣಗಳು ಎದುರಾಗುತ್ತವೆ. ಸಂಬಂಧದಲ್ಲಿ ನಿಷ್ಠೆ ಮತ್ತು ಆತ್ಮೀಯತೆ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವವನ್ನು ಶಮನಗೊಳಿಸಲು ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಲು ಸೂರ್ಯನಿಗೆ ಅರ್ಕ ನೀಡುವುದು, ಕೆಂಪು ಹೂವು ಅರ್ಪಿಸುವುದು, ಸೂರ್ಯ ಗಾಯತ್ರಿ ಜಪ ಮಾಡುವುದು ಅತ್ಯಂತ ಫಲಪ್ರದ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸುವುದು ಉತ್ತಮ. ಸೂರ್ಯನಿಗೆ ಜೇಡಿಮಧು, ಕೆಂಪು ಕಮಲ ಹೂ ಹಾಗೂ ಗೋಧಿ ಧಾನ್ಯ ಅರ್ಪಿಸಿ. ಭಾನುವಾರದಂದು ಬಡವರಿಗೆ ಕೆಂಪು ಬಟ್ಟೆ ಅಥವಾ ಹಣ್ಣು ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ ಪ್ರತೀಕ. ಇದು ನಾಯಕತ್ವ, ಶಕ್ತಿ, ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ತರುತ್ತದೆ. ಇಂದಿನ ದಿನ ನಿಮ್ಮ ನಿರ್ಧಾರಗಳು ಯಶಸ್ಸಿಗೆ ಕಾರಣವಾಗುತ್ತವೆ. ಅದೃಷ್ಟದ ಬಣ್ಣ ಚಿನ್ನದ ಕೆಂಪು. ಈ ಬಣ್ಣಗಳು ನಿಮ್ಮಲ್ಲಿ ಉತ್ಸಾಹ, ಶಕ್ತಿ ಹಾಗೂ ಆಕರ್ಷಕ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತವೆ. ಇಂದಿನ ದಿನ ಕೆಂಪು ಅಥವಾ ಚಿನ್ನದ ಬಣ್ಣದ ಉಡುಗೆ ಧರಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ಪೂಜೆ, ಹೊಸ ಯೋಜನೆಗಳ ಆರಂಭ, ವ್ಯಾಪಾರ ಸಂಬಂಧಿತ ಚಟುವಟಿಕೆಗಳು ಯಶಸ್ಸಿಗೆ ಕಾರಣವಾಗುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಚಿಂತನಶೀಲತೆ, ನಿಯಮಶೀಲತೆ ಮತ್ತು ಪರಿಶ್ರಮದ ಮೂಲಕ ತಮ್ಮ ದಿನವನ್ನು ರೂಪಿಸಿಕೊಳ್ಳುವ ಸಮಯ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮ ಬುದ್ಧಿಶಕ್ತಿ ಹಾಗೂ ವಿಶ್ಲೇಷಣಾ ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ. ಕೆಲಸದಲ್ಲಿ ನಿಖರತೆ, ಮನೆಯಲ್ಲಿನ ಜವಾಬ್ದಾರಿ ಹಾಗೂ ಆಧ್ಯಾತ್ಮಿಕ ಚಿಂತನೆ ಇವುಗಳೆಲ್ಲವೂ ನಿಮ್ಮ ದಿನವನ್ನು ಸಮತೋಲನಗೊಳಿಸುತ್ತವೆ. ಸಣ್ಣ ವಿಷಯಗಳಲ್ಲಿಯೂ ಹೆಚ್ಚು ತಲೆಕೆಡಿಸಿಕೊಳ್ಳುವ ಅಭ್ಯಾಸ ಇಂದು ತೊಂದರೆ ನೀಡಬಹುದು. ಆದ್ದರಿಂದ ಶಾಂತವಾಗಿ ಸಮಾಧಾನದಿಂದ ನಡೆದುಕೊಳ್ಳುವುದು ಮುಖ್ಯ. ಇಂದಿನ ದಿನ ದೈನಂದಿನ ಕಾರ್ಯಗಳ ಸಮೀಕ್ಷೆ ಮಾಡುವುದು, ಯೋಜನೆಗಳನ್ನು ಮರುಪರಿಶೀಲಿಸುವುದು ಹಾಗೂ ಹೊಸ ಶಿಸ್ತುಗಳನ್ನು ರೂಪಿಸಿಕೊಳ್ಳಲು ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ನಿಖರತೆ ಹಾಗೂ ಪರಿಶೀಲನೆಯ ಶಕ್ತಿ ಮುಖ್ಯ ಪಾತ್ರ ವಹಿಸುತ್ತದೆ. ದಾಖಲೆ, ಲೆಕ್ಕಾಚಾರ, ಯೋಜನೆಗಳ ವಿವರ ಇವುಗಳ ಮೇಲೆ ನೀವು ವಿಶೇಷ ಗಮನ ಹರಿಸುವಿರಿ. ಹಿರಿಯರಿಂದ ಮೆಚ್ಚುಗೆ ದೊರೆಯಬಹುದು. ಹೊಸ ಉದ್ಯೋಗ ಅಥವಾ ವರ್ಗಾವಣೆಗೆ ಯೋಚಿಸುತ್ತಿರುವವರು ಇಂದು ಉತ್ತಮ ಸುದ್ದಿ ಪಡೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಬೆಳೆಸಿಕೊಳ್ಳುವುದು ಅಗತ್ಯ. ವ್ಯವಹಾರದಲ್ಲಿ ಇಂದಿನ ದಿನ ಲೆಕ್ಕಪತ್ರಗಳ ಪರಿಶೀಲನೆ, ಹಳೆಯ ಬಾಕಿ ಹಣ ಸಂಗ್ರಹ ಹಾಗೂ ಹೂಡಿಕೆ ನಿರ್ಧಾರಗಳನ್ನು ಮರುಪರಿಶೀಲಿಸಲು ಉತ್ತಮ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಸೂಕ್ತ ಪರಿಶೀಲನೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶಿಸ್ತು ಮತ್ತು ನಿಯಂತ್ರಣ ಅಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಮನೆ, ಆರೋಗ್ಯ ಅಥವಾ ವಾಹನ ಸಂಬಂಧಿತವಾಗಿ ಎದುರಾಗಬಹುದು. ಆದ್ದರಿಂದ ಮಿತವ್ಯಯದ ಮನೋಭಾವನೆ ಬೆಳೆಸಿಕೊಳ್ಳಿ. ಹಳೆಯ ಹೂಡಿಕೆಗಳು ನಿಧಾನವಾಗಿ ಲಾಭ ತರುವುದು. ಹೊಸ ಹೂಡಿಕೆಗಳಿಗೆ ಹೆಚ್ಚು ತಾಳ್ಮೆಯಿಂದ ಮುನ್ನಡೆಯಿರಿ. ಸಾಲದ ವ್ಯವಹಾರಗಳನ್ನು ತಾತ್ಕಾಲಿಕವಾಗಿ ದೂರವಿಡಿ. ಕೃಷಿ, ಭೂಮಿ ಅಥವಾ ವಾಸ್ತು ಸಂಬಂಧಿತ ವ್ಯವಹಾರಗಳಲ್ಲಿ ಇಂದಿನ ದಿನ ಫಲಪ್ರದವಾಗುವ ಸಾಧ್ಯತೆ ಇದೆ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಆರೋಗ್ಯದಲ್ಲಿ ಸ್ವಲ್ಪ ಆಲಸ್ಯ,
ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವು ತೊಂದರೆ ನೀಡಬಹುದು. ಆಹಾರದಲ್ಲಿ ನಿಯಮಶೀಲತೆ ಅತ್ಯಗತ್ಯ. ಬಿಸಿ ನೀರು ಕುಡಿಯುವುದು, ಹಗುರ ಆಹಾರ ಸೇವಿಸುವುದು ಉತ್ತಮ. ಆರೋಗ್ಯ ಕಾಪಾಡಲು ಯೋಗ, ಪ್ರಾಣಾಯಾಮ ಮತ್ತು ಹಗುರ ವ್ಯಾಯಾಮಗಳನ್ನು ಮಾಡುವುದು ಉತ್ತಮ. ಹೆಚ್ಚು ಚಿಂತೆ ಮಾಡುವುದು ತಪ್ಪಿಸಿ. ಮನಃಶಾಂತಿಗಾಗಿ ಧ್ಯಾನ ಹಾಗೂ ಪ್ರಾರ್ಥನೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಮಿತವಚನ ಹಾಗೂ ಶಾಂತ ನಡವಳಿಕೆ ಅಗತ್ಯ. ಅಲ್ಪ ಕಾರಣಗಳಿಗೆ ಕಲಹ ಸಂಭವಿಸಬಹುದು. ನಿಮ್ಮ ತಾಳ್ಮೆ ಹಾಗೂ ಜವಾಬ್ದಾರಿ ಮನೋಭಾವವು ಸಮಸ್ಯೆಗಳನ್ನು ನಯಗೊಳಿಸುತ್ತದೆ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂವಾದಕ್ಕೆ ಸಮಯ ನೀಡುವುದು ಉತ್ತಮ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವಿರಿ. ಹಿರಿಯರೊಂದಿಗೆ ಮಾತನಾಡುವಾಗ ಗೌರವ ಹಾಗೂ ಶ್ರದ್ಧೆ ತೋರಿಸುವಿರಿ. ಇಂದು ಸಂಬಂಧಿಕರ ಮನೆಗೆ ಭೇಟಿ, ಕುಟುಂಬ ನಿರ್ಧಾರಗಳಲ್ಲಿ ಚರ್ಚೆ ಇತ್ಯಾದಿ ನಡೆಯುವ ಸಾಧ್ಯತೆ ಇದೆ. ಸ್ನೇಹಿತರ ಸಹಾಯವೂ ದೊರೆಯಬಹುದು. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವವನ್ನು ಸಮತೋಲನಗೊಳಿಸಲು ಸೂರ್ಯನ ಪೂಜೆಯಲ್ಲಿ ತೊಡಗುವುದು ಶ್ರೇಷ್ಠ. ಬೆಳಿಗ್ಗೆ ಸೂರ್ಯನ ಉದಯ ಕಾಲದಲ್ಲಿ ನೀರು ಅರ್ಪಿಸಿ. ಕೆಂಪು ಹೂವು, ಕೆಂಪು ಬಟ್ಟೆ ಅಥವಾ ಗೋಧಿ ದಾನ ಮಾಡುವುದು ಪಾಪಹರಣಕಾರಕ. ಓಂ ಭಾಸ್ಕರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ಹಾಗೂ ದೇಹಕ್ಕೆ ಶಕ್ತಿ ನೀಡುತ್ತದೆ. ಮಿತವಾದ ಉಪವಾಸ, ಧ್ಯಾನ ಹಾಗೂ ಪ್ರಾರ್ಥನೆಗಳಿಂದ ಮನೋಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಶಕ್ತಿ, ಚುರುಕುತನ ಮತ್ತು ಬದಲಾವಣೆಗಳ ಪ್ರತೀಕ. ಇಂದು ನಿಮ್ಮ ಚಿಂತನೆಯಲ್ಲಿ ಚುರುಕುತನ ಹೆಚ್ಚುತ್ತದೆ. ಹೊಸ ವಿಚಾರಗಳನ್ನು ಕಲಿಯಲು ಇದು ಶುಭ ಸೂಚಕ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಚೈತನ್ಯ ಮತ್ತು ಸೃಜನಶೀಲತೆಯ ಪ್ರತೀಕ. ಹಸಿರು ಬಟ್ಟೆ, ಹಸಿರು ಹೂವಿನ ಬಳಕೆ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ನಿರ್ಧಾರಗಳು ಅಥವಾ ಶಿಕ್ಷಣ ಸಂಬಂಧಿತ ಕೆಲಸಗಳು ಫಲಪ್ರದವಾಗುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಭಾನುವಾರದ ದಿನದಲ್ಲಿ ಸೂರ್ಯನ ಪ್ರಭಾವ ಹೆಚ್ಚು ಬಲವಾಗಿ ಕೆಲಸ ಮಾಡುತ್ತದೆ. ತುಲಾ ರಾಶಿಯವರಿಗೆ ಇಂದು ಸಮತೋಲನ, ಸೌಂದರ್ಯಾಭಿಮಾನ ಮತ್ತು ಸಂವಹನದ ಕೌಶಲಗಳು ಹೆಚ್ಚಾಗುತ್ತವೆ. ನೀವು ಯಾವುದೇ ಕಾರ್ಯದಲ್ಲಿ ಮಧ್ಯಸ್ಥಿಕೆ ವಹಿಸುವುದರಿಂದ ಸಮಸ್ಯೆಗಳು ಶಮನವಾಗುತ್ತವೆ. ನಿಮ್ಮ ಸ್ವಭಾವದಲ್ಲಿ ಶಾಂತತೆ ಮತ್ತು ಮೃದು ಭಾಷೆ ಇತರರನ್ನು ಆಕರ್ಷಿಸುತ್ತದೆ. ಇಂದು ಹೊಸ ಪರಿಚಯಗಳು, ಸ್ನೇಹಿತರೊಂದಿಗೆ ಆತ್ಮೀಯ ಸಂವಾದ ಮತ್ತು ಕುಟುಂಬ ನಿರ್ಧಾರಗಳಲ್ಲಿ ತೀರ್ಮಾನಾತ್ಮಕ ಪಾತ್ರ ವಹಿಸುವ ಸಂದರ್ಭ ಬರಬಹುದು. ಆದರೆ ತಡಮಾಡುವ ಸ್ವಭಾವ, ಅನುಮಾನ ಮತ್ತು ಆಲಸ್ಯವನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು. ಈ ದಿನ ಕಲಾತ್ಮಕ ಚಟುವಟಿಕೆಗಳು, ಸಂಗೀತ, ಸಾಹಿತ್ಯ, ಅಲಂಕಾರಿಕ ವಸ್ತುಗಳ ಖರೀದಿ ಅಥವಾ ಆಂತರಿಕ ಸೌಂದರ್ಯವರ್ಧನೆಗೆ ಸಂಬಂಧಿಸಿದ ಕಾರ್ಯಗಳು ಶುಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮವಾಗಿರುತ್ತದೆ. ನೀವು ತೋರಿಸುವ ಸಮತೋಲನದ ನಿಲುವು ಮತ್ತು ಮೃದುವಾದ ಸಂವಹನದಿಂದ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಾಗುವುದನ್ನು ತಡೆಗಟ್ಟಬಹುದು. ಮೇಲಧಿಕಾರಿಗಳೊಂದಿಗೆ ಸಂಬಂಧ ಗಾಢವಾಗುತ್ತದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಸಂದರ್ಶನದ ಅವಕಾಶವಿದೆ. ನಿಮ್ಮ ನಡವಳಿಕೆಯ ಸೌಜನ್ಯ ಮತ್ತು ಆಕರ್ಷಕ ಮಾತಿನ ಶೈಲಿ ಯಶಸ್ಸಿಗೆ ಸಹಕಾರಿಯಾಗಬಹುದು. ವ್ಯವಹಾರದಲ್ಲಿ ಪಾಲುದಾರಿಕೆ, ಒಪ್ಪಂದ ಅಥವಾ ಗ್ರಾಹಕರೊಂದಿಗೆ ಚರ್ಚೆಗೆ ಇದು ಸೂಕ್ತ ದಿನ. ಆಸ್ತಿ, ಜಮೀನು ಸಂಬಂಧಿತ ಕಾರ್ಯಗಳಲ್ಲಿ ಇಂದು ಮುಂದುವರಿಸಬಹುದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ, ಲೆಕ್ಕಪತ್ರದಲ್ಲಿ ನಿಖರತೆ ಮುಖ್ಯ. ಆದಾಯದಲ್ಲಿ ಏರಿಕೆಯಾಗಬಹುದು, ಆದರೆ ಖರ್ಚು ಕೂಡ ತಕ್ಷಣ ಹೆಚ್ಚಾಗುವ ಸಾಧ್ಯತೆ ಇದೆ. ಮನರಂಜನೆ, ಉಡುಪು ಅಥವಾ ಅಲಂಕಾರಿಕ ವಸ್ತುಗಳ ಖರೀದಿಯಲ್ಲಿ ಹೆಚ್ಚು ವೆಚ್ಚ ಮಾಡುವ ಅವಕಾಶವಿದೆ. ಹಿಂದಿನ ಹೂಡಿಕೆಗಳು ಲಾಭ ನೀಡಬಹುದಾದ ಸೂಚನೆಗಳಿವೆ. ಆದರೆ ಇಂದು ಹೊಸ ಸಾಲ ತೆಗೆದುಕೊಳ್ಳುವುದು ಅಥವಾ ಸಾಲ ಕೊಡುವುದನ್ನು ತಪ್ಪಿಸುವುದು ಉತ್ತಮ. ವ್ಯಾಪಾರದಲ್ಲಿ ಹಳೆಯ ಬಾಕಿ ಹಣ ವಾಪಸ್ ದೊರೆಯುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ತುಲಾ ರಾಶಿಯವರು ಸಾಮಾನ್ಯವಾಗಿ ತೂಕ ನಿಯಂತ್ರಣ, ಕಿಡ್ನಿ, ಚರ್ಮ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಇಂದು ನೀರು ಹೆಚ್ಚು ಕುಡಿಯುವುದು, ತಾಜಾ ಹಣ್ಣು ತರಕಾರಿ ಸೇವನೆ ಮಾಡುವುದು ಆರೋಗ್ಯಕ್ಕೆ ಉತ್ತಮ. ಮಾನಸಿಕ ಒತ್ತಡ, ಆತಂಕ ಅಥವಾ ನಿರ್ಧಾರ ಕೈಗೊಳ್ಳುವ ದ್ವಂದ್ವ ಮನಸ್ಸನ್ನು ತಲ್ಲಣಗೊಳಿಸಬಹುದು. ಧ್ಯಾನ, ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮ ಮನಸ್ಸನ್ನು ಸಮತೋಲನಗೊಳಿಸುತ್ತದೆ. ಕಣ್ಣು ನೋವು ಅಥವಾ ತಲೆನೋವು ತೊಂದರೆ ನೀಡಬಹುದು. ವಿಶ್ರಾಂತಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಪ್ರೀತಿಯ, ಆನಂದದ ವಾತಾವರಣ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆ ಪಡೆಯುವುದು, ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ.
ವಿವಾಹಿತರಿಗೆ ಪತಿ ಪತ್ನಿಯ ನಡುವಿನ ಆತ್ಮೀಯತೆ, ಭಾವನಾತ್ಮಕ ಬೆಂಬಲ ಹೆಚ್ಚುತ್ತದೆ. ನಿರ್ಧಾರಗಳಲ್ಲಿ ಸಂಗಾತಿಯ ಅಭಿಪ್ರಾಯವನ್ನು ಗೌರವಿಸುವುದು ಶ್ರೇಯಸ್ಕರ. ಸ್ನೇಹಿತರೊಂದಿಗೆ ಭೇಟಿ, ಸಂವಾದ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂದರ್ಭ ಬರಬಹುದು. ಇಂದು ಮಾಡಿದ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಸಹಾಯಕವಾಗಬಹುದು. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯುತ್ತಮ. ಸೂರ್ಯನಿಗೆ ನೀರು ಅರ್ಪಿಸುವುದು, ಸೂರ್ಯ ಗಾಯತ್ರಿ ಜಪ ಮಾಡುವುದು ಶುಭ. ಓಂ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ಕೆಂಪು ಹೂವು, ಗೋಧಿ ಅಥವಾ ಕೆಂಪು ಹಣ್ಣುಗಳನ್ನು ಸೂರ್ಯನಿಗೆ ಅರ್ಪಿಸಿ. ಭಾನುವಾರದಂದು ಹಾಲು, ಹಣ್ಣು ಅಥವಾ ಬಟ್ಟೆ ದಾನ ಮಾಡುವುದು ಪಾಪಹರಣಕಾರಕ. ದೇವಾಲಯದಲ್ಲಿ ಸೂರ್ಯನ ಸನ್ನಿಧಿಯಲ್ಲಿ ದೀಪ ಬೆಳಗುವುದು ಶುಭ ಫಲ ತರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಪ್ರೀತಿ, ಸೌಂದರ್ಯ ಮತ್ತು ಶಾಂತಿಯ ಪ್ರತೀಕ. ಇಂದು ಈ ಸಂಖ್ಯೆ ನಿಮಗೆ ಮನಃಶಾಂತಿ ಹಾಗೂ ಸಹಕಾರ ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ನಿಮಗೆ ಶಾಂತಿ, ಸಮತೋಲನ ಮತ್ತು ಆಂತರಿಕ ಶುದ್ಧತೆಯನ್ನು ತರುತ್ತದೆ. ಇಂದು ಬಿಳಿ ಬಟ್ಟೆ ಧರಿಸುವುದು, ಬಿಳಿ ಹೂವುಗಳನ್ನು ಉಪಯೋಗಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಉತ್ತಮ ಫಲಿತಾಂಶ ತರುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತೀವ್ರ ಮನಸ್ಸು, ಆಳವಾದ ಚಿಂತನೆ ಮತ್ತು ಗಂಭೀರ ಸ್ವಭಾವದಿಂದ ದಿನವನ್ನು ಮುನ್ನಡೆಸುವರು. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರೂ ರಹಸ್ಯಮಯ ಸ್ವಭಾವವು ಇತರರಿಗೆ ಅರ್ಥವಾಗದಂತೆ ಕಾಣಬಹುದು. ಧೈರ್ಯ, ತಾಳ್ಮೆ ಮತ್ತು ಸಮಾಧಾನದಿಂದ ಕೆಲಸ ಮಾಡಿದರೆ ಯಾವುದೇ ಅಡೆತಡೆಗಳನ್ನು ನಿವಾರಿಸಲು ಸಾಧ್ಯ. ಇಂದು ಹಳೆಯ ಸಮಸ್ಯೆಗಳ ಪರಿಹಾರ, ಅಡಗಿರುವ ವಿಚಾರಗಳನ್ನು ಬಯಲು ಮಾಡುವುದು ಮತ್ತು ಕುಟುಂಬ ಅಥವಾ ಉದ್ಯೋಗ ಜೀವನದಲ್ಲಿ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಕೂಲಕರ ದಿನ. ಕೆಲವರಿಗೆ ಭವಿಷ್ಯದ ಮಹತ್ವದ ಯೋಜನೆಗಳು ಮನಸ್ಸಿನಲ್ಲಿ ಮೂಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಗಂಭೀರತೆ ಮತ್ತು ತಂತ್ರಜ್ಞಾನ ಆಧಾರಿತ ಚಿಂತನೆ ಅಗತ್ಯ. ನಿಮ್ಮ ಶ್ರದ್ಧೆ, ನಿಷ್ಠೆ ಮತ್ತು ವೃತ್ತಿಪರ ಕೌಶಲ್ಯಗಳಿಂದ ಹಿರಿಯರ ಮೆಚ್ಚುಗೆ ಪಡೆಯುತ್ತೀರಿ. ಕೆಲವರಿಗೆ ಹೊಸ ಜವಾಬ್ದಾರಿಗಳು, ಕೆಲವರಿಗೆ ರಹಸ್ಯ ಕೆಲಸಗಳ ನೇಮಕಾತಿ ಸಾಧ್ಯತೆ ಇದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ತಮ್ಮ ಆಳವಾದ ಜ್ಞಾನವನ್ನು ತೋರಿಸಲು ಉತ್ತಮ ಅವಕಾಶ ಸಿಗಬಹುದು. ಸ್ಪರ್ಧೆ ಇದ್ದರೂ ನೀವು ತಾಳ್ಮೆಯಿಂದ ಮುಂದೆ ಸಾಗಿದರೆ ಯಶಸ್ಸು ಸಾಧ್ಯ. ವ್ಯವಹಾರದಲ್ಲಿ ಇಂದು ಹೊಸ ಯೋಜನೆಗಳ ವಿಮರ್ಶೆ, ಹೂಡಿಕೆ ಪರಿಶೀಲನೆ ಮತ್ತು ರಹಸ್ಯ ಒಪ್ಪಂದಗಳ ಕುರಿತು ಚರ್ಚೆಗಳು ನಡೆಯಬಹುದು. ಹಣಕಾಸು ನಿರ್ಧಾರಗಳಲ್ಲಿ ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಮನೆ, ವಾಹನ ಅಥವಾ ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ. ಆದ್ದರಿಂದ ಮಿತವ್ಯಯ ಅಳವಡಿಸಿಕೊಳ್ಳುವುದು ಅವಶ್ಯ. ಹಳೆಯ ಹೂಡಿಕೆಗಳು ಲಾಭ ತರುತ್ತವೆ. ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆಗಳಿವೆ. ಆದರೆ ಇಂದು ಹೊಸ ಸಾಲ ತೆಗೆದುಕೊಳ್ಳುವುದು ಅಥವಾ ಹೆಚ್ಚಿನ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ಹಿರಿಯರ ಸಲಹೆ ಮತ್ತು ಅನುಭವದಿಂದ ಹಣಕಾಸಿನಲ್ಲಿ ಉತ್ತಮ ಫಲ ಸಿಗುತ್ತದೆ. ಹಣವನ್ನು ದಾನ ಧರ್ಮದಲ್ಲಿ ಬಳಸುವುದರಿಂದ ಆತ್ಮಶಾಂತಿ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ದೌರ್ಬಲ್ಯ, ಜೀರ್ಣಕ್ರಿಯೆ ತೊಂದರೆ ಅಥವಾ ಕಣ್ಣು, ಕಿವಿ ಸಂಬಂಧಿತ ಸಮಸ್ಯೆಗಳು ತಲೆದೋರಬಹುದು. ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ತಪ್ಪಿಸಿಕೊಳ್ಳಲು ವಿಶ್ರಾಂತಿ ಅಗತ್ಯ. ಯೋಗ, ಧ್ಯಾನ ಮತ್ತು ಶ್ವಾಸಯಾಮವು ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಹೆಚ್ಚು ನೀರು ಕುಡಿಯುವುದು, ಹಸಿರು ತರಕಾರಿ ಸೇವನೆ ಮತ್ತು ಅತಿಯಾದ ಮಸಾಲೆ ಅಥವಾ ಬಿಸಿಯ ಆಹಾರವನ್ನು ತಪ್ಪಿಸುವುದು ಸೂಕ್ತ. ಇಂದು ಸೂರ್ಯನ ತೀವ್ರ ಕಿರಣಗಳಿಂದ ದೂರವಿದ್ದು ಶರೀರದ ಶ್ರಮವನ್ನು ಮಿತಗೊಳಿಸುವುದು ಆರೋಗ್ಯ ರಕ್ಷಣೆಗಾಗಿ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಗಂಭೀರ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಪತಿ ಪತ್ನಿಯೊಂದಿಗೆ ಆಳವಾದ ವಿಷಯಗಳ ಚರ್ಚೆ ನಡೆಯಬಹುದು. ಆದರೆ ಕೋಪವನ್ನು ನಿಯಂತ್ರಿಸಿದರೆ ಸಂತೋಷಕರ ಫಲ ದೊರೆಯುತ್ತದೆ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳು ಅಥವಾ ಮನೆ ನಿರ್ಮಾಣ ಸಂಬಂಧಿತ ಚರ್ಚೆಗಳು ನಡೆಯಬಹುದು. ಹಿರಿಯರೊಂದಿಗೆ ಗೌರವಪೂರ್ಣವಾಗಿ ವರ್ತಿಸಿದರೆ ಆಶೀರ್ವಾದ ದೊರೆಯುತ್ತದೆ. ಸ್ನೇಹಿತರ ಸಹಕಾರ ಇಂದು ನಿಮಗೆ ಉಪಯುಕ್ತವಾಗುತ್ತದೆ. ಆದರೆ ಕೆಲವು ಸಂಬಂಧಗಳಲ್ಲಿ ಗೊಂದಲ ಉಂಟಾಗುವ ಲಕ್ಷಣಗಳಿರುವುದರಿಂದ ಮಿತವಾಗಿ ಮಾತನಾಡುವುದು ಮುಖ್ಯ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಮುಖ್ಯ. ಸೂರ್ಯನಿಗೆ ಅರ್ಚನೆ,
ಸೂರ್ಯ ನಮಸ್ಕಾರ ಮತ್ತು ಗಾಯತ್ರಿ ಮಂತ್ರ ಪಠಣ ಅತ್ಯಂತ ಶುಭ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11, 27 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಸೂರ್ಯನಿಗೆ ಕೆಂಪು ಹೂವು ಅರ್ಪಿಸಿ, ಕೆಂಪು ಬಟ್ಟೆ ಧರಿಸಿ ಹಾಗೂ ಗೋಧಿ ಅಥವಾ ಜೇನು ದಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ತೀವ್ರತೆ ಮತ್ತು ಸಾಧನೆಯ ಪ್ರತೀಕ. ಧೈರ್ಯ ಮತ್ತು ತಾಳ್ಮೆಯಿಂದ ಕಾರ್ಯಗಳಲ್ಲಿ ಮುಂದುವರಿಯಲು ಇದು ಪ್ರೇರೇಪಿಸುತ್ತದೆ. ಅದೃಷ್ಟದ ಬಣ್ಣ ಗಾಢ ಕೆಂಪು. ಈ ಬಣ್ಣ ನಿಮ್ಮಲ್ಲಿ ಆತ್ಮವಿಶ್ವಾಸ, ಉತ್ಸಾಹ ಮತ್ತು ತೀವ್ರತೆಗೆ ಸಮತೋಲನ ತರುತ್ತದೆ. ಗಾಢ ಕೆಂಪು ಬಟ್ಟೆ ಅಥವಾ ಹೂವುಗಳನ್ನು ಬಳಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಪೂಜೆ, ಆರ್ಥಿಕ ವ್ಯವಹಾರಗಳು ಅಥವಾ ಪ್ರಮುಖ ಚರ್ಚೆಗಳು ಯಶಸ್ಸಿಗೆ ಕಾರಣವಾಗುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಆಶಾವಾದ ಮತ್ತು ಧಾರ್ಮಿಕ ಮನೋಭಾವದಿಂದ ಕೂಡಿದ ದಿನವನ್ನು ಅನುಭವಿಸಲಿದ್ದಾರೆ. ಗುರುಗ್ರಹನ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಉನ್ನತ ಮಟ್ಟದಲ್ಲಿರುತ್ತವೆ. ಆಧ್ಯಾತ್ಮ, ಜ್ಞಾನ, ಶಿಕ್ಷಣ ಹಾಗೂ ಹೊಸ ವಿಷಯಗಳನ್ನು ತಿಳಿಯಲು ಇಂದು ವಿಶೇಷ ಆಸಕ್ತಿ ಮೂಡುತ್ತದೆ. ನಿಮ್ಮ ಮಾತುಗಳಲ್ಲಿ ಪ್ರೇರಣೆ ಇರುತ್ತದೆ. ಇತರರಿಗೆ ಸಲಹೆ ನೀಡುವ, ಮಾರ್ಗದರ್ಶನ ನೀಡುವ ಸಂದರ್ಭಗಳು ಬರುತ್ತವೆ. ಪ್ರಯಾಣಕ್ಕೆ ಅವಕಾಶವಿದೆ. ಅದು ಧಾರ್ಮಿಕ, ಶಿಕ್ಷಣ ಅಥವಾ ಉದ್ಯೋಗ ಸಂಬಂಧಿತವಾಗಿರಬಹುದು. ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡುವುದರಿಂದ ಭವಿಷ್ಯದ ಸಹಕಾರದ ದಾರಿಗಳು ತೆರೆದುಕೊಳ್ಳುತ್ತವೆ. ಈ ದಿನ ನೀವು ಧೈರ್ಯದಿಂದ ಪ್ರಾರಂಭಿಸುವ ಕೆಲಸಗಳು ಉತ್ತಮ ಫಲ ನೀಡುತ್ತವೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಅಥವಾ ತ್ವರಿತ ನಿರ್ಧಾರಗಳಿಂದ ದೂರವಿರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಪಟುತ್ವ, ವಿಶಾಲ ಚಿಂತನೆ ಹಾಗೂ ಸಂವಹನ ಕೌಶಲ್ಯ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ನಿಮ್ಮ ಯೋಜನೆಗಳನ್ನು ಮಂಡಿಸಲು ಉತ್ತಮ ದಿನ. ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ. ಕೆಲವರಿಗೆ ವಿದೇಶಿ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವ ಅವಕಾಶಗಳು ದೊರೆಯಬಹುದು. ಬೋಧನೆ, ತರಬೇತಿ, ಸಂಶೋಧನೆ, ಪ್ರವಾಸ, ಕಾನೂನು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಉತ್ತೇಜನ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ತಮ್ಮ ಜ್ಞಾನವನ್ನು ಆತ್ಮವಿಶ್ವಾಸದಿಂದ ತೋರಿಸುವ ಅವಕಾಶ ಸಿಗುತ್ತದೆ. ಧೈರ್ಯ ಹಾಗೂ ಮಾತಿನ ಚಾತುರ್ಯ ಯಶಸ್ಸಿಗೆ ಕಾರಣವಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯಾಪಾರ ಒಪ್ಪಂದಗಳು, ದೂರದ ಸ್ಥಳಗಳಿಂದ ಬರುವ ಗ್ರಾಹಕರೊಂದಿಗೆ ಸಂವಾದಗಳು ಫಲಕಾರಿಯಾಗುತ್ತವೆ. ವಿದೇಶಿ ಮಾರುಕಟ್ಟೆ ಅಥವಾ ಆನ್ಲೈನ್ ವ್ಯವಹಾರಗಳಲ್ಲಿ ವೃದ್ಧಿಯ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಸ್ಥಿತಿ ಸಮತೋಲನದಲ್ಲಿರುತ್ತದೆ. ಹಿಂದಿನ ಹೂಡಿಕೆಗಳಿಂದ ಲಾಭ ಬರಬಹುದಾದ ದಿನ. ವಿದೇಶ ಅಥವಾ ಶಿಕ್ಷಣ ಸಂಬಂಧಿತ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕಾನೂನು ಅಥವಾ ಜಮೀನು ಸಂಬಂಧಿತ ವಿಷಯಗಳಲ್ಲಿ ಹಣಕಾಸು ವ್ಯವಹಾರಗಳಿಗೆ ಇಂದಿನ ದಿನ ಅನುಕೂಲಕರ. ಆದರೆ ಅತಿಯಾದ ಖರ್ಚು, ವಿಶೇಷವಾಗಿ ಆಭರಣ, ಪ್ರವಾಸ ಅಥವಾ ವೈಭವದ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಹಿರಿಯರ ಸಲಹೆಯ ಮೇರೆಗೆ ಮಾಡಿದ ಹಣಕಾಸಿನ ನಿರ್ಧಾರಗಳು ಲಾಭ ತರುತ್ತವೆ. ದಾನ, ಧಾರ್ಮಿಕ ಕಾರ್ಯಗಳಿಗೆ ಮಾಡಿದ ಖರ್ಚುಗಳು ಧನ್ಯತೆಯನ್ನು ನೀಡುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಧನುರಾಶಿಯವರು ಇಂದು ದೈಹಿಕವಾಗಿ ಚುರುಕಾಗಿ ಇರಬಹುದು. ಆದರೆ ಹೆಚ್ಚು ಪ್ರಯಾಣ, ದೈಹಿಕ ಶ್ರಮದಿಂದ ದೇಹದಣಿವಿನ ಅನುಭವವಾಗಬಹುದು. ಕಾಲು, ಹಿಪ್, ನರ ಸಂಬಂಧಿತ ತೊಂದರೆಗಳಿಗೆ ಎಚ್ಚರಿಕೆ ಅಗತ್ಯ. ಮಿತವಾದ ವ್ಯಾಯಾಮ, ಯೋಗ ಹಾಗೂ ಧ್ಯಾನದಿಂದ ದೇಹ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಆಹಾರದಲ್ಲಿ ಪೌಷ್ಟಿಕಾಂಶ ಹೆಚ್ಚಿರುವ ಆಹಾರ ಸೇವಿಸಿ. ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಎಚ್ಚರಿಕೆ ವಹಿಸಿ. ಗುರುಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಧಾರ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಆತ್ಮಶಾಂತಿ ಪಡೆಯಲು ಮಂತ್ರಪಠಣ, ಪ್ರಾರ್ಥನೆ ಅಥವಾ ಶಾಂತ ನಡೆಗೆ ಸಹಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸೌಹಾರ್ದ, ಸಹಕಾರ ಮತ್ತು ಸಂವಾದ ಹೆಚ್ಚಾಗುತ್ತದೆ. ಹಿರಿಯರೊಂದಿಗೆ ಆತ್ಮೀಯ ಸಂವಾದ, ಅವರ ಆಶೀರ್ವಾದ ಪಡೆಯುವ ಅವಕಾಶ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಕೆಲಸ ನಿಮಗೆ ಧನ್ಯತೆಯ ಅನುಭವ ನೀಡುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಂತೋಷ, ಪ್ರವಾಸ ಅಥವಾ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪ್ರೀತಿಯಲ್ಲಿರುವವರಿಗೆ ಇಂದು ಸಂಬಂಧ ಗಾಢವಾಗುವ ಸಾಧ್ಯತೆ ಇದೆ. ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂತೋಷಕರ ನಿರ್ಧಾರಗಳು ಕೈಗೊಳ್ಳಬಹುದು. ಬಂಧು ಬಳಗದವರಿಂದ ಸಹಕಾರ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ದಿನ ಸೂರ್ಯನ ಪ್ರಭಾವವಿದ್ದರೂ ಧನುರಾಶಿಯವರಿಗೆ ಗುರುಗ್ರಹದ ಅನುಗ್ರಹ ಪ್ರಮುಖ. ಆದ್ದರಿಂದ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯುತ್ತಮ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು 16, 32 ಅಥವಾ 108 ಬಾರಿ ಜಪಿಸಿ. ಹಳದಿ ಬಟ್ಟೆ ಅಥವಾ ಹಳದಿ ಹೂವುಗಳನ್ನು ಧರಿಸಿ.
ಗುರುಗ್ರಹಕ್ಕೆ ಅರ್ಪಣೆ ಮಾಡುವ ಉದ್ದೇಶದಿಂದ ಹಳದಿ ಹಣ್ಣು ಅಥವಾ ಕಡಲೆಬೇಳೆ ದಾನ ಮಾಡುವುದು ಶುಭ. ಗುರುವಿಗೆ ತುಳಸಿ ಹೂವು ಮತ್ತು ಅರಿಶಿನ ಅರ್ಪಣೆ ಮಾಡಿದರೆ ಅದೃಷ್ಟ ಹೆಚ್ಚುತ್ತದೆ. ಶಿಕ್ಷಕರಿಗೆ ಗೌರವ ತೋರಿಸುವುದು, ಜ್ಞಾನ ಹಂಚಿಕೊಳ್ಳುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಪ್ರತೀಕ. ಇದು ಜ್ಞಾನ, ಶಿಕ್ಷಣ, ವಿಸ್ತಾರ ಮತ್ತು ಶುಭ ಫಲವನ್ನು ತರುತ್ತದೆ. ಇಂದು ಈ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಗಳನ್ನು ಪ್ರಾರಂಭಿಸುವುದು ಉತ್ತಮ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿವಂತಿಕೆ, ಶುಭ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಹಳದಿ ಬಟ್ಟೆ ಅಥವಾ ಹಳದಿ ಹೂವುಗಳನ್ನು ಬಳಸುವುದು ಉತ್ತಮ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಶಿಕ್ಷಣ ಸಂಬಂಧಿತ ಚಟುವಟಿಕೆಗಳು ಅಥವಾ ಹಣಕಾಸು ವ್ಯವಹಾರಗಳಲ್ಲಿ ಯಶಸ್ಸು ಸಿಗುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ತಮ್ಮ ಶಿಸ್ತಿನ, ತಾಳ್ಮೆಯ ಹಾಗೂ ಜವಾಬ್ದಾರಿತ್ವದ ಗುಣಗಳಿಂದ ದಿನವನ್ನು ಸಮತೋಲನಗೊಳಿಸುವರು. ನಿಮ್ಮ ಚಿಂತನೆಗಳಲ್ಲಿ ಗಂಭೀರತೆ ಹೆಚ್ಚಿದರೂ ಕಾರ್ಯಸಿದ್ಧಿಯಲ್ಲಿ ನಿರಂತರ ಪ್ರಯತ್ನ ಫಲಕಾರಿಯಾಗುತ್ತದೆ. ಇಂದಿನ ದಿನದಲ್ಲಿ ನೀವು ಹಳೆಯ ಕೆಲಸಗಳನ್ನು ಮುಕ್ತಾಯ ಮಾಡಿ ಹೊಸ ಕಾರ್ಯಗಳಿಗೆ ಯೋಜನೆ ರೂಪಿಸುವಿರಿ. ಶನಿ ನಿಮ್ಮ ರಾಶಿಯ ಆಡಳಿತಗಾರನಾಗಿರುವುದರಿಂದ ಶಿಸ್ತಿನ ಜೊತೆಗೆ ಧ್ಯಾನ, ಆಳವಾದ ಚಿಂತನೆಗಳು ನಿಮ್ಮ ದಿನವನ್ನು ಅರ್ಥಪೂರ್ಣಗೊಳಿಸುತ್ತವೆ. ಹೊಸ ಸಂಪರ್ಕಗಳು, ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಮಾತುಕತೆ ಮತ್ತು ಭವಿಷ್ಯದ ದೀರ್ಘಕಾಲದ ಯೋಜನೆಗಳಿಗೆ ಇಂದು ಸೂಕ್ತ ಸಮಯ. ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ನಡೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಕಟ್ಟುನಿಟ್ಟಾದ ನಡವಳಿಕೆ ಹಾಗೂ ಶಿಸ್ತಿನ ಕಾರ್ಯವಿಧಾನಗಳು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು, ಬಡ್ತಿ ಅಥವಾ ಹೆಚ್ಚುವರಿ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಇದೆ. ನೀವು ಕೈಗೊಳ್ಳುವ ಯೋಜನೆಗಳು ದೀರ್ಘಾವಧಿಯಲ್ಲಿ ಉತ್ತಮ ಫಲ ತರುತ್ತವೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ಆದರೆ ಸ್ಪರ್ಧೆ ಗಟ್ಟಿಯಾಗಿರುವುದರಿಂದ ನಿಮ್ಮ ವೃತ್ತಿಪರತೆಯ ಜ್ಞಾನ ಹಾಗೂ ತಂತ್ರಜ್ಞಾನ ಸಾಮರ್ಥ್ಯವನ್ನು ತೋರಿಸಬೇಕು. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ಸಂಗ್ರಹಣೆ ಹಾಗೂ ಹೊಸ ಹೂಡಿಕೆ ಯೋಜನೆಗಳ ಬಗ್ಗೆ ಚಿಂತನೆ ಮಾಡುವ ಉತ್ತಮ ಸಮಯ. ಹಳೆಯ ಪಾಲುದಾರಿಕೆಯಲ್ಲಿ ಸ್ಥಿರತೆ ಬರುವ ಸೂಚನೆ ಇದೆ. ಆದರೆ ಹೊಸ ಒಪ್ಪಂದಗಳಿಗೆ ಒಪ್ಪುವ ಮೊದಲು ಎಲ್ಲಾ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಜಾಗೃತೆ ಹಾಗೂ ನಿಯಂತ್ರಣ ಅಗತ್ಯ. ಕುಟುಂಬ, ಆರೋಗ್ಯ ಅಥವಾ ವಾಹನಕ್ಕೆ ಸಂಬಂಧಿಸಿದ ಕೆಲವು ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಮಿತವ್ಯಯ ಮುಖ್ಯ. ಹಿಂದಿನ ಹೂಡಿಕೆಗಳಿಂದ ಕೆಲವು ಲಾಭದ ಸಂಕೇತಗಳಿವೆ. ಚಿನ್ನ ಅಥವಾ ಆಸ್ತಿಯ ಹೂಡಿಕೆಯಲ್ಲಿ ನಿಧಾನವಾಗಿ ಲಾಭ ತಲುಪಬಹುದು. ಆದರೆ ಇಂದಿನ ದಿನದಲ್ಲಿ ಹೊಸ ಹೂಡಿಕೆಗಳು ಅಥವಾ ಸಾಲದ ವ್ಯವಹಾರಗಳು ಕೈಗೊಳ್ಳುವುದು ಶ್ರೇಷ್ಠವಲ್ಲ. ವ್ಯಾಪಾರದಲ್ಲಿರುವವರಿಗೆ ಹಿರಿಯರ ಸಲಹೆಯಂತೆ ಹಣಕಾಸು ನಿರ್ವಹಿಸುವುದು ಲಾಭದಾಯಕ. ರಾಜ್ಯದ ಆಂತರಿಕ ವ್ಯಾಪಾರ ಅಥವಾ ದೀರ್ಘಕಾಲದ ಯೋಜನೆಗಳಲ್ಲಿ ಉತ್ತಮ ಅವಕಾಶಗಳಿವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶ್ರಮದಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ಬೆನ್ನು ನೋವು, ಮೊಣಕಾಲು, ಮೂಳೆ ಸಂಧಿ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಬೇಕು. ನೀರಿನ ಕೊರತೆ ಅಥವಾ ಆಹಾರದ ಅಸಮತೋಲನ ದೇಹಕ್ಕೆ ತೊಂದರೆ ಉಂಟು ಮಾಡಬಹುದು. ಮನಸ್ಸಿನಲ್ಲಿ ಕೆಲವೊಮ್ಮೆ ನಿರಾಶೆ ಅಥವಾ ಶಕ್ತಿಹೀನತೆ ಅನುಭವವಾಗಬಹುದು. ಇದನ್ನು ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನದಿಂದ ನಿವಾರಿಸಿಕೊಳ್ಳಬಹುದು. ಶನಿಗ್ರಹದ ಪ್ರಭಾವದಿಂದ ಉಂಟಾಗುವ ಒತ್ತಡವನ್ನು ಎಣ್ಣೆ ಮಸಾಜ್ ಅಥವಾ ಸಸ್ಯಸಾರ ಸ್ನಾನದ ಮೂಲಕ ಕಡಿಮೆ ಮಾಡಬಹುದು. ಹಗುರ ಹಾಗೂ ಪೌಷ್ಟಿಕ ಆಹಾರ ಸೇವನೆ, ಸಮಯಕ್ಕೆ ನಿದ್ರೆ ಹಾಗೂ ತಾಜಾ ಹಣ್ಣು ತರಕಾರಿ ತಿನ್ನುವುದರಿಂದ ಆರೋಗ್ಯದಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ನೆಮ್ಮದಿ ಹೆಚ್ಚಿಸುವುದು ನಿಮ್ಮ ಹೊಣೆಗಾರಿಕೆ. ಮಾತಿನಲ್ಲಿ ಮಿತವಚನ ಪಾಲಿಸಬೇಕು. ಪತಿ, ಪತ್ನಿಯೊಂದಿಗೆ ಆತ್ಮೀಯ ಮಾತುಕತೆ, ನಿರ್ಧಾರಗಳು ಹಾಗೂ ಸಹಕಾರ ಇವತ್ತು ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ. ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಅವರಿಗೆ ಮಾರ್ಗದರ್ಶನ ನೀಡುವುದು ಧನ್ಯತೆಯನ್ನು ತರುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಕಷ್ಟಗಳು ನಿವಾರಣೆಯಾಗುತ್ತವೆ. ಸ್ನೇಹಿತರೊಂದಿಗೆ ಭೇಟಿಗಳು, ನೆರೆಹೊರೆಯವರೊಂದಿಗೆ ಸಹಕಾರ ಮತ್ತು ಕುಟುಂಬದಲ್ಲಿ ಒಟ್ಟುಗೂಡುವಿಕೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಮುಖ್ಯ. ಶನಿಗೆ ಅರ್ಚನೆ, ಎಳ್ಳಿನ ಎಣ್ಣೆ ದೀಪ ಬೆಳಗುವುದು ಮತ್ತು ದರಿದ್ರರಿಗೆ ಅನ್ನ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ.
ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವುಗಳನ್ನು ಅರ್ಪಿಸಿ. ಶನಿವಾರದಂದು ಕಬ್ಬಿಣ, ಎಳ್ಳು ಅಥವಾ ಉದ್ದಿನ ವಸ್ತುಗಳನ್ನು ದಾನ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಪ್ರತೀಕ, ಶಿಸ್ತಿನ, ಪರಿಶ್ರಮದ ಹಾಗೂ ಬಲವಾದ ವ್ಯಕ್ತಿತ್ವದ ಸೂಚಕ. ನೀವು ಧೈರ್ಯದಿಂದ ಈ ಶಕ್ತಿಯನ್ನು ಬಳಸಿದರೆ ಎಲ್ಲಾ ಕಷ್ಟಗಳು ಸಾಧನೆಯಲ್ಲಿ ಪರಿವರ್ತನೆಯಾಗುತ್ತವೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಹಾಗೂ ಆಳವಾದ ಚಿಂತನೆಗಳನ್ನು ತರುತ್ತದೆ. ನೀಲಿ ಬಣ್ಣದ ಉಡುಪು ಅಥವಾ ನೀಲಿ ಹೂವುಗಳನ್ನು ಬಳಕೆ ಮಾಡುವುದು ಇಂದಿನ ದಿನ ಶುಭ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ವಾಣಿಜ್ಯ ವ್ಯವಹಾರಗಳು ಅಥವಾ ಕುಟುಂಬ ಸಂಬಂಧಿತ ನಿರ್ಧಾರಗಳು ಯಶಸ್ಸನ್ನು ತರುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಜ್ಞಾನ, ಸಂಶೋಧನೆ, ಹೊಸ ಆವಿಷ್ಕಾರ ಹಾಗೂ ಮಾನವೀಯತೆಯ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಬಹುದು. ಭಾನುವಾರದ ಸೂರ್ಯ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನೀವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಉತ್ತಮ ಫಲ ದೊರೆಯುತ್ತದೆ. ಇತರರಿಗೆ ಸಹಾಯ ಮಾಡುವ ಮನೋಭಾವದಿಂದ ನಡೆದುಕೊಂಡರೆ ಆತ್ಮತೃಪ್ತಿ ಹೆಚ್ಚುತ್ತದೆ. ಇಂದಿನ ದಿನದಲ್ಲಿ ಹೊಸ ಸ್ನೇಹಿತರ ಪರಿಚಯ, ಸಮಾಜ ಸೇವೆಯ ಯತ್ನಗಳು ಮತ್ತು ಭವಿಷ್ಯದ ದೊಡ್ಡ ಯೋಜನೆಗಳ ಚಿಂತನೆಗಳು ಸಂಭವಿಸಬಹುದು. ಆದರೆ ಕೆಲವೊಮ್ಮೆ ಅತಿಯಾದ ಆಲೋಚನೆಗಳಿಂದ ಗೊಂದಲಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಅದನ್ನು ನಿಯಂತ್ರಿಸಿದರೆ ಉತ್ತಮ ಫಲಿತಾಂಶಗಳು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ನಿಮ್ಮ ಬುದ್ಧಿವಂತಿಕೆ ಹಾಗೂ ತಂತ್ರಜ್ಞಾನದ ಸಾಮರ್ಥ್ಯವನ್ನು ತೋರಿಸಲು ಸೂಕ್ತವಾಗಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕರಿಸುವ ಮನೋಭಾವದಿಂದ ಕಾರ್ಯ ಮಾಡಿದರೆ ಕೆಲಸ ಸುಗಮವಾಗಿ ನಡೆಯುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ಹೊಸ ಆಲೋಚನೆಗಳನ್ನು ಹಂಚಿಕೊಂಡರೆ ಪ್ರಶಂಸೆಗೆ ಪಾತ್ರರಾಗುವಿರಿ. ಕೆಲವರಿಗೆ ತಂತ್ರಜ್ಞಾನ, ಸಂವಹನ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಹೊಸ ಪ್ರಗತಿ ಸಾಧ್ಯ. ಹೊಸ ಉದ್ಯೋಗ ಹುಡುಕುತ್ತಿರುವವರು ಇಂದು ಸಂದರ್ಶನಗಳಲ್ಲಿ ತಮ್ಮ ತರ್ಕಬದ್ಧ ಉತ್ತರಗಳಿಂದ ಗಮನ ಸೆಳೆಯಬಹುದು. ಆದರೂ ಆತುರದಿಂದ ನಿರ್ಧಾರ ಮಾಡಬಾರದು. ಉದ್ಯಮಿಗಳಿಗಾಗಿ ಇಂದಿನ ದಿನ ಹೊಸ ಗ್ರಾಹಕರ ಪರಿಚಯ, ಹೊಸ ಸಹಭಾಗಿತ್ವ ಅಥವಾ ವ್ಯವಹಾರದ ವಿಸ್ತರಣೆ ಕುರಿತು ಚಿಂತನೆ ಮಾಡಲು ಸೂಕ್ತ. ಆದರೆ ಹೂಡಿಕೆ ಮಾಡುವ ಮುನ್ನ ಎಲ್ಲ ವಿವರಗಳನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸ್ಥಿರತೆ ಇದ್ದರೂ ನಿಯಂತ್ರಣ ಅಗತ್ಯ. ತಾತ್ಕಾಲಿಕ ಲಾಭ ದೊರೆಯಬಹುದು. ಹಳೆಯ ಬಾಕಿಗಳು ವಾಪಸ್ ಬರುತ್ತವೆ. ಸ್ನೇಹಿತರ ಸಹಾಯದಿಂದ ಹಣಕಾಸಿನ ಬಿಕ್ಕಟ್ಟು ನಿವಾರಣೆಯಾಗಬಹುದು. ಆದರೆ ಇಂದು ದೊಡ್ಡ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ಕುಟುಂಬದ ಖರ್ಚು, ವಾಹನ ಅಥವಾ ಸಂಚಾರದ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯ ಅತಿ ಮುಖ್ಯ. ವಿದೇಶ ಸಂಬಂಧಿತ ಹಣಕಾಸು ವ್ಯವಹಾರಗಳಲ್ಲಿ ಲಾಭ ದೊರೆಯುವ ಸೂಚನೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ಮುಖ್ಯ. ತಲೆನೋವು, ಕಣ್ಣು ನೋವು, ನಿದ್ರಾಹೀನತೆ ಸಮಸ್ಯೆಗಳು ಕಾಣಿಸಬಹುದು. ದಿನಚರಿಯನ್ನು ನಿಯಮಿತಗೊಳಿಸಿ. ಆರೋಗ್ಯ ಕಾಪಾಡಲು ಬೆಳಗಿನ ಸಮಯದಲ್ಲಿ ಪ್ರಾಣಾಯಾಮ, ಧ್ಯಾನ ಮತ್ತು ಹಸಿರು ತಾಜಾ ಆಹಾರ ಸೇವನೆ ಅಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ನೀರನ್ನು ಹೆಚ್ಚು ಸೇವಿಸುವುದು ಮತ್ತು ಅತಿಯಾಗಿ ಕಾಫಿ, ಚಹಾ ಸೇವನೆ ತಪ್ಪಿಸುವುದು ಉತ್ತಮ. ಸಂಗೀತ ಅಥವಾ ಓದಿನ ಮೂಲಕ ಮನಸ್ಸಿಗೆ ವಿಶ್ರಾಂತಿ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸ್ನೇಹ, ಸಹಕಾರ ಹೆಚ್ಚುತ್ತದೆ. ಹಿರಿಯರೊಂದಿಗೆ ಮಾತುಕತೆಯಲ್ಲಿ ಗೌರವಪೂರ್ಣವಾಗಿ ವರ್ತಿಸಿದರೆ ಅವರು ನಿಮ್ಮ ಚಿಂತನೆಗೆ ಬೆಂಬಲ ನೀಡುತ್ತಾರೆ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಸಂವಾದ ನಡೆಯುತ್ತದೆ. ಅವರೊಂದಿಗೆ ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಳ್ಳುವ ಉತ್ತಮ ಸಮಯ. ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ ಸಂಬಂಧಿತ ವಿಚಾರಗಳಲ್ಲಿ ಚರ್ಚೆ ನಡೆಯಬಹುದು. ಸ್ನೇಹಿತರಿಂದ ಸಹಾಯ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಆರ್ಥಿಕ ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಂಡರೆ ಫಲಕಾರಿ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಸೂರ್ಯನಿಗೆ ಅರ್ಚನೆ, ಸೂರ್ಯ ನಮಸ್ಕಾರ, ಸೂರ್ಯ ಗಾಯತ್ರಿ ಜಪ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಓಂ ಭಾಸ್ಕರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಗಂಗಾಜಲ ಅಥವಾ ಸ್ವಚ್ಛ ನೀರು ಅರ್ಪಿಸುವುದು ಉತ್ತಮ. ಗೋಧಿ, ಕೆಂಪು ಹಣ್ಣುಗಳು ಅಥವಾ ಕೆಂಪು ಬಟ್ಟೆಗಳ ದಾನ ಮಾಡಿದರೆ ಪುಣ್ಯ ಲಾಭ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಸಂಶೋಧನೆ, ಆಳವಾದ ಚಿಂತನೆಗಳ ಪ್ರತೀಕ. ಇದು ನಿಮ್ಮಲ್ಲಿ ಅಂತರ್ದೃಷ್ಟಿ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ.
ಅದೃಷ್ಟದ ಬಣ್ಣ ಆಕಾಶ ನೀಲಿ. ಈ ಬಣ್ಣ ನಿಮ್ಮಲ್ಲಿ ಶಾಂತಿ, ಸ್ಪಷ್ಟತೆ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆಗಳು ಅಥವಾ ಹೂವುಗಳನ್ನು ಧರಿಸುವುದು ಇಂದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು, ಹಣಕಾಸಿನ ನಿರ್ಧಾರಗಳು ಅಥವಾ ಆಧ್ಯಾತ್ಮಿಕ ಕಾರ್ಯಗಳು ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಕಲ್ಪನೆ, ದಯೆ, ಭಾವನಾತ್ಮಕತೆ ಮತ್ತು ಆಧ್ಯಾತ್ಮದ ಶಕ್ತಿಯಿಂದ ತುಂಬಿರುವ ದಿನವನ್ನು ಅನುಭವಿಸಲಿದ್ದಾರೆ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮ ಆಂತರಿಕ ಬೆಳಕನ್ನು ಹೆಚ್ಚಿಸುತ್ತದೆ. ನಿಮ್ಮ ಸೌಮ್ಯತೆ, ಕರುಣೆ ಮತ್ತು ಕಲಾತ್ಮಕ ಶಕ್ತಿ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಆದರೆ ಅತಿಯಾಗಿ ಭಾವನಾತ್ಮಕವಾಗಬಾರದು. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಲಿ. ಇಂದು ನಿಮ್ಮ ಅಂತರಂಗದ ಧ್ವನಿಯನ್ನು ಕೇಳುವ ದಿನ. ಧ್ಯಾನ, ಪ್ರಾರ್ಥನೆ ಮತ್ತು ಸ್ವವಿಮರ್ಶೆಗೆ ಇದು ಸೂಕ್ತ ಸಮಯ. ಹೊಸ ಸೃಜನಾತ್ಮಕ ಕಲ್ಪನೆಗಳು, ಬರವಣಿಗೆ, ಸಂಗೀತ ಅಥವಾ ಕಲಾರಂಗದಲ್ಲಿ ತೊಡಗಿರುವವರಿಗೆ ಇದು ಅದ್ಭುತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ತಾಳ್ಮೆ ಮತ್ತು ಮಾನವೀಯತೆ ಸಹೋದ್ಯೋಗಿಗಳ ಮೆಚ್ಚುಗೆಯನ್ನು ಪಡೆಯುತ್ತದೆ. ಯಾವುದೇ ಸಣ್ಣ ಸಮಸ್ಯೆಗಳನ್ನು ಸಹ ಶಾಂತವಾಗಿ ಬಗೆಹರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಾತ್ಮಕ ಆಲೋಚನೆಗಳಿಗೆ ಬೆಂಬಲ ದೊರೆಯುವ ಸೂಚನೆ ಇದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ತಮ್ಮ ಸಂಪರ್ಕಗಳು, ನೆಟ್ವರ್ಕ್ ಅಥವಾ ಹಿರಿಯರ ಸಲಹೆಯಿಂದ ಅವಕಾಶಗಳನ್ನು ಪಡೆಯಬಹುದು. ಸಂದರ್ಶನಗಳಲ್ಲಿ ನಿಮ್ಮ ನಿಜವಾದ ಪ್ರಾಮಾಣಿಕತೆ ಮತ್ತು ಸರಳತೆ ಯಶಸ್ಸು ತರುತ್ತದೆ. ವ್ಯವಹಾರದಲ್ಲಿರುವವರಿಗೆ ಇಂದು ಹೂಡಿಕೆದಾರರು ಅಥವಾ ಪಾಲುದಾರರ ಜೊತೆ ಚರ್ಚೆಗಳು ಫಲಪ್ರದವಾಗಬಹುದು. ಆದರೆ ಹೊಸ ಒಪ್ಪಂದಗಳನ್ನು ತುರ್ತು ನಿರ್ಧಾರದಿಂದ ಕೈಗೊಳ್ಳಬೇಡಿ. ಎಲ್ಲ ಅಂಶಗಳನ್ನು ಚೆನ್ನಾಗಿ ಪರಿಶೀಲಿಸಿ ನಂತರ ಒಪ್ಪಂದ ಮಾಡಿಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಶಾಂತ ಮತ್ತು ಜವಾಬ್ದಾರಿಯುತ ನಡೆ ಅಗತ್ಯ. ಕೆಲವರಿಗೆ ಹಳೆಯ ಬಾಕಿ ಹಣ ವಾಪಸ್ಸಾಗಬಹುದು. ಇದು ನಿಮಗೆ ಸ್ವಲ್ಪ ನೆಮ್ಮದಿ ನೀಡುತ್ತದೆ. ಆದರೆ ಅನಿರೀಕ್ಷಿತ ಖರ್ಚುಗಳು, ಮನೆಯ ಸುಧಾರಣೆ, ವೈದ್ಯಕೀಯ ಅಗತ್ಯ ಅಥವಾ ಮಕ್ಕಳು ಸಂಬಂಧಿತ ವಿಷಯಗಳಿಂದ ಬರಬಹುದು. ಹೊಸ ಹೂಡಿಕೆಗಳಿಗೆ ಇಂದು ಅನುಕೂಲಕರ ಸಮಯವಲ್ಲ. ತಜ್ಞರ ಸಲಹೆಯ ಮೇಲೆ ಮಾತ್ರ ಹಣಕಾಸು ನಿರ್ಧಾರಗಳನ್ನು ಕೈಗೊಳ್ಳುವುದು ಒಳಿತು. ವಿದೇಶಿ ವ್ಯಾಪಾರ ಅಥವಾ ಕಲಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದವರಿಗೆ ಇಂದು ಲಾಭದ ಸೂಚನೆಗಳಿವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಆರೋಗ್ಯದಲ್ಲಿ ಭಾವನಾತ್ಮಕ ಒತ್ತಡ ಮತ್ತು ಮನಸ್ಸಿನ ದೌರ್ಬಲ್ಯ ಕಾಣಿಸಬಹುದು. ನಿದ್ರೆ ಕೊರತೆ, ತಲೆನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಎದುರಾಗಬಹುದು. ಸರಿಯಾದ ವಿಶ್ರಾಂತಿ, ಹಗುರ ಆಹಾರ ಮತ್ತು ತಾಜಾ ಹಣ್ಣು ತರಕಾರಿಗಳ ಸೇವನೆ ನಿಮಗೆ ಒಳ್ಳೆಯದು. ನೀರು ಕುಡಿಯುವುದನ್ನು ಹೆಚ್ಚಿಸಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗಬೇಡಿ. ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆರೋಗ್ಯದಲ್ಲಿ ಶಕ್ತಿ ಪುನರ್ಸ್ಥಾಪನೆಗಾಗಿ ಜಲಸಂಪರ್ಕ, ಈಜು, ನದಿ ತೀರದಲ್ಲಿ ನಡಿಗೆ ಅಥವಾ ನೀರಿನಲ್ಲಿ ವಿಶ್ರಾಂತಿ ನಿಮಗೆ ಉತ್ತಮ ಫಲಿತಾಂಶ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಪ್ರೀತಿ, ಸಹಾನುಭೂತಿ ಮತ್ತು ಬಾಂಧವ್ಯ ಹೆಚ್ಚಾಗುತ್ತದೆ. ನಿಮ್ಮ ಸೌಮ್ಯ ಸ್ವಭಾವ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬುತ್ತದೆ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಸೂಕ್ತ ದಿನ. ಮಕ್ಕಳ ವಿದ್ಯಾಭ್ಯಾಸ, ಅವರ ಕಲಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಇದು ಉತ್ತಮ ಸಮಯ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸ್ನೇಹಿತರಿಂದ ಆತ್ಮೀಯ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ದೂರದಲ್ಲಿರುವ ಬಂಧುಗಳಿಂದ ಸಂದೇಶ ಅಥವಾ ಸಂಪರ್ಕವು ಸಂತೋಷವನ್ನು ತರಬಹುದು. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯುತ್ತಮ. ಸೂರ್ಯನಿಗೆ ಅರ್ಚನೆ, ಸೂರ್ಯ ನಮಸ್ಕಾರ, ಸೂರ್ಯ ಗಾಯತ್ರಿ ಜಪ ಮಾಡುವುದು ಶುಭ ಫಲ ನೀಡುತ್ತದೆ. ಓಂ ಘೃಣಿಃ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ನೀಡುತ್ತದೆ. ಸೂರ್ಯನಿಗೆ ಕೆಂಪು ಹೂವು, ಗೋಧಿ ಅಥವಾ ಕೆಂಪು ಹಣ್ಣುಗಳನ್ನು ಅರ್ಪಿಸಿ. ಭಾನುವಾರದಂದು ಬಡವರಿಗೆ ಅನ್ನದಾನ ಮಾಡುವುದು ಪಾಪ ಪರಿಹಾರ ಹಾಗೂ ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಆಧ್ಯಾತ್ಮ ಮತ್ತು ಆತ್ಮ ಪರಿಶೀಲನೆಯ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಧ್ಯಾನ, ಜ್ಞಾನಾರ್ಜನೆ ಮತ್ತು ಶಾಂತ ಮನೋಭಾವ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಸಮುದ್ರ ಹಸಿರು, ಸೀ ಗ್ರೀನ್. ಈ ಬಣ್ಣ ಮನಸ್ಸಿಗೆ ಸಮತೋಲನ, ಶಾಂತಿ ಮತ್ತು ಸೃಜನಶೀಲತೆಯನ್ನು ತರುತ್ತದೆ. ಸಮುದ್ರ ಹಸಿರು ಬಣ್ಣದ ವಸ್ತ್ರಗಳು ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಆಧ್ಯಾತ್ಮಿಕ ಕಾರ್ಯ, ಪೂಜೆ, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬದ ಪ್ರಮುಖ ಚರ್ಚೆಗಳು ಯಶಸ್ವಿಯಾಗಿ ನಡೆಯುತ್ತವೆ.
ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.